ನಮಸ್ಕಾರ ಸ್ನೇಹಿತರೆ, ನೀವು ಮೊದಲನೇ ಸಲ ಇಂಟರ್ನ್ಯಾಷನಲ್ ಟ್ರಿಪ್ಪನ್ನು ತಗೊತಾ ಇದ್ದೀರಾ ಅಂತಂದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೈಡನ್ನು ನಾನು ನಿಮಗೆ ಇವತ್ತು ಕೊಡೋಕ್ಕಿದ್ದೀನಿ. ನಾನು ಇವಾಗ ಥಾಯ್ಲೆಂಡಿಗೆ ಹೋಗ್ತಾ ಇದ್ದೀನಿ. ಸೊ ಥಾಯ್ಲೆಂಡಿಗೆ ಫಾಲೋ ಮಾಡಬೇಕಾಗಿರೋಂಥ ಎಲ್ಲ ಸ್ಟೆಪ್ಪನ್ನು ನಾನು ಕವರ್ ಮಾಡ್ತಾಯಿದ್ದೀನಿ. ನೀವು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ತಾ ಇದ್ದೀರೋ ಅಂತಂದರೂ ನೀವು ಇದೇ ಸಿಸ್ಟಮನ್ನು ಫಾಲೋ ಮಾಡಬೇಕಾಗುತ್ತೆ. ಆದರೆ ವೀಸಾ ಒಂದು ಬಿಟ್ಬಿಟ್ಟು, ಯಾಕಂದರೆ ಬೇರೆ ಬೇರೆ ಕಂಟ್ರಿಗೆ ಬೇರೆ ಬೇರೆ ರೀತಿ ವೀಸಾ ಅಪ್ಲೈ ಮಾಡಬೇಕಾಗತ್ತೆ. ಇವಾಗ ಥಾಯ್ಲೆಂಡ್ಗೆ ವೀಸಾ ಆನ್ ಅರೈವಲ್ಲು ಮೊದಲಿತ್ತು, ಇವಾಗ ವೀಸಾ ಫ್ರೀ ಎಂಟ್ರಿ ಇದೆ. ಇಂಡಿಯನ್ಸ್ಗಳಿಗೆ ಯಾವುದೇ ರೀತಿಯ ವೀಸಾದ ಅವಶ್ಯಕತೆ ಇಲ್ಲ. ನನ್ನ ಫ್ರೆಂಡ್ ಒಬ್ಬರು ನಮಗೆ ಬ್ಯಾಂಕಾಕ್ ಬರೋಕ್ಕೆ ಹೇಳಿದರು. ಸೊ ಸುಮಾರು ಟೈಮಿಂದ ಹೇಳ್ತಾ ಇದ್ದರು. ಇವತ್ತು ಅವರು ತುಂಬ ಒತ್ತಾಯ ಮಾಡಿದ್ರು. ಹಾಗಾಗಿ ಇವಾಗ ನನಗೆ ಬ್ಯಾಂಕಾಕ್ ಹೋಗಬೇಕಾಗಿದೆ ನೆಕ್ಸ್ಟ್ ಸಂಡೇ. ಅದಕ್ಕೋಸ್ಕರ ನಾನೊಂದು ಟಿಕೆಟ್ ಬುಕ್ ಮಾಡ್ತಾಯಿದ್ದೀನಿ. ನಿಮಗೂ ತೋರಿಸ್ತೀನಿ ಯಾವ ರೀತಿ ನೀವು ಇಂಡಿಯಾದಿಂದ ಇಂಟರ್ನ್ಯಾಷನಲ್ ಟ್ರಿಪ್ಪನ್ನು ನೀವು ಪ್ಲ್ಯಾನ್ ಮಾಡ್ಬೋದು, ಟಿಕೆಟ್ ಬುಕ್ ಮಾಡ್ಬೋದು ಅಂತ. ಸೊ ಈ ಫಸ್ಟು ನಾರ್ಮಲ್ ಸಿಂಪಲ್ ಆಗಿರೋಂಥ ಸ್ಟೆಪ್ ಏನಂದರೆ ಗೂಗಲ್ ಫ್ಲೈಟ್ಸ್ ಅಂತ ಟೈಪ್ ಮಾಡಿ. ಆಯಿತಾ? ಗೂಗಲ್ ಫ್ಲೈಟ್ಸಲ್ಲಿ ಬಂತು ನೋಡಿ. ಫಸ್ಟ್ಗೆ ಫೈಂಡ್ ಚೀಪ್ ಆ್ಯಂಡ್ ಫ್ಲೈಟ್ ವರ್ಲ್ಡ್ ವೈಡ್ ಚೀಪ್ ಫ್ಲೈಟ್ಸ್. ಫಸ್ಟ್ ನಾನು ಇನ್ಕಾಗ್ನಿಟೋ ವಿಂಡೋಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ಕ್ರೋಮಲ್ಲಿ ಫೈಲು ನೀವು ಇನ್ಕಾಗ್ನಿಟೋ ವಿಂಡೋ, ಅದರಲ್ಲಿ ಬಂದುಬಿಟ್ಟು ಗೂಗಲ್ ಫ್ಲೈಟ್ಸಲ್ಲಿ ಇದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಕಡಪ, ನಾನು ಪುಟ್ಪರ್ತಿಲಿದ್ದೀನಿ, ಅದಕ್ಕೆ ಇವಾಗ ಕಡಪ ಅಂತ ತೋರಿಸ್ತಾ ಇದೆ. ಬೆಂಗಳೂರು ಟು ಬ್ಯಾಂಕಾಕಲ್ಲಿ ಎರಡಿದೆ ನೋಡಿ. ಸುವರ್ಣಭೂಮಿ, ನೀವು ಬ್ಯಾಂಕಾಕ್ ಹೋಗ್ತಿದ್ದೀರಾ ಅಂದರೆ ಸುವರ್ಣಭೂಮಿ. ನಾನು ಒಂದು ಐಲ್ಯಾಂಡಿಗೆ ಹೋಗ್ತಾಯಿದ್ದೀನಿ, ಅವ್ರದ್ದು ಐಲ್ಯಾಂಡಲ್ಲಿ ಮನೆ ಇದೆ, ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಡಾನ್ ಮಿಯಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟು. ನಾನು ರೌಂಡ್ ಟ್ರಿಪ್ ಮಾಡಲ್ಲ, ಒನ್ ವೇ ಟ್ರಿಪ್ಪು, ಯಾಕಂದರೆ ರಿಟರ್ನು ಬ್ಯಾಂಕಾಕಿಂದ. ಸೊ ಒನ್ ವೇ ಟ್ರಿಪ್ಪು ನೋಡಿ. ಇವಾಗ ಈ ವಾರದಲ್ಲಿ ಹೋಗೋದಂದರೆ 11ಕ್ಕೆ 14,000, 12ಕ್ಕೆ 20,000, 21 ನಾನು ಸೋಮವಾರ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನನಗೆ ಒಳ್ಳೆ ರೇಟ್ ಸಿಗ್ತಾಯಿದೆ, ಅದಕ್ಕೆ ಸೋಮವಾರ ಡನ್ನು ಸರ್ಚು. ಇದರಲ್ಲಿ ಥಾಯ್ ಲಿಯೋಮ್ ಏರು, ಇದು ಸಸ್ತಾ, ತುಂಬ ಚೀಪಾಗಿ ಬರ್ತಾಯಿದೆ. ಆದರೆ ಇವ್ರದ್ದು ಸರ್ವಿಸು ಕೂಡ ತುಂಬ ಚೀಪಾಗಿದೆ. ಹಾಗಾಗಿ ನಾವು ಇದನ್ನು ಸೆಲೆಕ್ಟ್ ಮಾಡ್ತಾಯಿಲ್ಲ. ನಾನು ರಿವ್ಯೂಸ್ ಚೆಕ್ ಮಾಡಿದೆ. ಸೊ ತುಂಬಾ ಕೆಟ್ಟದಾಗಿದೆ, ಅದಕ್ಕಾಗಿ ನಾವು ಇದನ್ನು ಸೆಲೆಕ್ಟ್ ಮಾಡ್ತಾಯಿಲ್ಲ. ಕಂಟಿನ್ಯೂ ವಿತ್ ಗೋಯಿಬಿಬೋ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಏರ್ ಏಷ್ಯಾ, ಥಾಯ್ ಏರ್ ಏಷ್ಯಾದವ್ರದ್ದು ವೆಬ್ಸೈಟಲ್ಲಿ 9,417. ಆಮೇಲೆ ಇದರಲ್ಲಿ 8,667. booking.comಲ್ಲಿ 10,000. ಬೇರೆ ಬೇರೆ ಇದರಲ್ಲಿ ಬರ್ತಾಯಿದೆ. ಇದನ್ನು ಓಪನ್ ಮಾಡಿ ಇಟ್ಕೊಳ್ಳೋಣ, ನೋಡೋಣ ಚೆಕ್ಔಟ್ ಮಾಡ್ತಾ ಎಷ್ಟಾಗುತ್ತೆ ಅಂತ. ಇಲ್ಲಿ ನಮಗೆ ವ್ಯಾಲ್ಯೂ ಪ್ಲ್ಯಾನ್ ಕೊಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಟ್ರಾವೆಲ್ ಪ್ಲಸ್ ಮೆಡಿಕಲ್ ಇನ್ಶೂರೆನ್ಸ್. ಇದು ತಗೊಳ್ಳೋದು ತುಂಬ ಒಳ್ಳೆಯದು. ನಾನು ಹೊರಗಡೆಯಿಂದ ತೊಗೊತೀನಿ ಅನಿಸುತ್ತೆ, ಇಲ್ಲಿ ತಗೊಳ್ಳೋದು ಬೇಡ ಅನಿಸ್ತಾ ಇದೆ. ಇಲ್ಲೇ ತೊಗೊಬೋದು. ಇದನ್ನು ಎಡಿಟ್ ಮಾಡಬೇಕು. 5 ಡೇಸ್ ಇದ್ದಿದ್ದನ್ನು ನಾನು 10 ಡೇಸ್ ಅಂತ ಮಾಡ್ತೀನಿ. 10 ಡೇಸ್ ಅಥವಾ ಇನ್ನೊಂದು 10 ಡೇಸ್ ಟ್ರಿಪ್ಪ 11 ಡೇಸ್ ಟ್ರಿಪ್ಪ ನೋಡೋಣ. ಫಸ್ಟು ಕ್ಯಾಲೆಂಡರ್ ಓಪನ್ ಮಾಡೋಣ. ಇದರಲ್ಲಿ 18ರಿಂದ 25ಕ್ಕೆ 7 ದಿವಸ, 7, 8, 9, 10, 11 ಆಗುತ್ತೆ. 11 ದಿವಸ ಕನ್ಫರ್ಮ್ ಮಾಡಿದ್ದೀನಿ. ಸೊ ನಂದು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಇಲ್ಲಿ ನಂದು ಇವಾಗ ಲಾಗಿನ್ ಆಗಿದ್ದೀನಿ. ಇದರಲ್ಲಿ ಗೋಯಿಬಿಬೋದಲ್ಲಿ ನಂದು ಡೀಟೇಲ್ಸ್ ಸೇವ್ ಆಗಿದೆ. ಸಾಯಿ ಕೀರ್ತನ್ ಸೆಲೆಕ್ಟೆಡ್. ಇದರಲ್ಲಿ ಸಾಯಿ ಕೀರ್ತನ್, ಮೇಲು, ನ್ಯಾಷನಾಲಿಟಿ ಇಂಡಿಯಾ, ಡೇಟ್ ಆಫ್ ಬರ್ತ್. ಇಫ್ ಯು ನೀಡ್ ವೀಲ್ ಚೇರ್ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ದೇವ್ರ ದಯದಿಂದ ವೀಲ್ ಚೇರ್ ಅವಶ್ಯಕತೆ ಇಲ್ಲ. ನಾವು ಯಾರಿಗೆಲ್ಲ ಟಿಕೆಟ್ ಬುಕ್ ಮಾಡಿದ್ದೀವಿ ಅವ್ರದ್ದೆಲ್ಲ ಹೆಸರು ಬರುತ್ತಿಲ್ಲಿ, ನೀವು ಸೇವ್ ಮಾಡಿಟ್ಟಿದ್ರೆ. ಇವಾಗ ಇಲ್ಲಿ ಫೋನ್ ನಂಬರು, ಇಮೇಲ್ ಅಡ್ರೆಸ್ ಹಾಕಬೇಕು. ಕಂಟಿನ್ಯೂ ಅಂತ ಕೊಡ್ತೀನಿ. ಇದರಲ್ಲಿ ಯಾವುದೇ ರೀತಿಯ ಬ್ಯಾಗೇಜ್ ಅಲೌಡ್ ಇಲ್ಲ, ಬರೀ ಚೆಕ್ ಇನ್ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ಫರ್ಮ್ ಅಂತ ಕೊಡೋಣ. ಲೆಟ್ ಮೀ ಚೂಸ್. ನಾನು 27 ಸೆಲೆಕ್ಟ್ ಮಾಡಿದ್ದೆ. 27 ಯಾವನೋ ಸೆಲೆಕ್ಟ್ ಮಾಡಿದ್ದೀರ ಅಂತ ಬರ್ತಾಯಿದೆ ಇಲ್ಲಿ, ಯಾಕಂದರೆ ಅದು ಲಾಸ್ಟ್ ಟೈಮ್ ಸೆಲೆಕ್ಟ್ ಮಾಡಿದ್ದು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಸೊ 27 ಇವಾಗ F ಸೆಲೆಕ್ಟ್ ಮಾಡ್ತೀನಿ ನಾನು. ಕಂಟಿನ್ಯೂ. ನಿಮಗೆ ಫುಡ್ ಬೇಕಂದರೆ ಆ್ಯಡ್ ಮಾಡ್ಬೋದು. ವೆಜ್ಜು, ನಾನ್ ವೆಜ್, ವೆಜಿಟೇಬಲ್ ಬಿರಿಯಾನಿ ವಿತ್ ಟೊಮಟೊ ಗ್ರೇವಿ 375.
ಟೊಮೊಟೊ ಗ್ರೇವಿ ಬೇಡಪ್ಪ ನಮಗೆ. ಸ್ಕಿಪ್ ಟು ಆ್ಯಡ್ ಆನ್ಸ್. ಸೀಟ್ ಆ್ಯಂಡ್ ಮೀಲ್ ಆಯಿತು. ಏರ್ಟೆಲ್ ಇಂಟರ್ನ್ಯಾಷನಲ್ ರೋಮಿಂಗ್ ಪ್ಯಾಕ್ ಬೇಕಾ ನಮಗೆ? ಬೇಡ. ಪಿಕಪ್ ಆ್ಯಂಡ್ ಡ್ರಾಪು ಏನೆಲ್ಲ ಸೆಲ್ ಮಾಡ್ತವ್ರೆ ನೋಡಿ. ನಾವು ಒಂದು ಬರೀ ಏರ್ ಟಿಕೆಟ್ ಅದು ಬುಕ್ ಮಾಡೋಣ ಅಂತಂದರೆ, ಬರೀ ಏರ್ ಟಿಕೆಟ್ ಬುಕ್ ಮಾಡೋಣ ಅಂತಂದರೆ ಎಲ್ಲ ಸೆಲ್ ಮಾಡ್ತಾವ್ರೆ. ಗ್ರೀನ್ ಇನಿಷಿಯೇಟಿವ್ ಅಂತೆ ₹10 ಟುವರ್ಡ್ಸ್ ಟ್ರೀ ಪ್ಲಾಂಟೇಷನ್, ಮಿಲಿಯನ್ಸ್ ಆಫ್ ಟ್ರೀ ಪ್ಲಾಂಟೇಷನ್. ಬೇಡ ನಮಗೆ. ಸೊ ಬರೀ ಕ್ಯಾರಿ ಆನ್ನು ತೊಗೊಂಡೋಗ್ತಾ ಇದ್ದೀನಿ. ಸೊ ಪ್ಲ್ಯಾನ್ ಮಾಡಬೇಕಾಗತ್ತೆ ಇವಾಗ ಯಾವ ರೀತಿ ಕ್ಯಾರಿ ಆನ್ ತೊಗೊಂಡೋಗೋದು ಅಂತ. ಕ್ಯಾರಿ ಆನ್ನು ಮತ್ತು ಚೆಕ್ ಇನ್ನು ತಗೊಂಡೋಗ್ಲಾ? ಏನು ಮಾಡೋದು? ಒಂದು ನಿಮಿಷ ಬ್ಯಾಕ್ ಹೋಗೋಣ. ಚೆಕ್ ಇನ್ ಎಷ್ಟು ತಗೊಳ್ತಾವ್ರೆ ನೋಡು. ಇನ್ನೊಂದು ಬ್ಯಾಕ್ ಹೋಗಲ್ವಾ? ಇಲ್ಲೇ ಐತಲ್ಲ ಆ್ಯಡ್ ಬ್ಯಾಗೇಜು. ₹2,110 ಎಡಿಷ್ನಲ್. ಯಾಕೋ ಹ್ಯಾಂಡ್ ಬ್ಯಾಗ್ ತೊಗೊಂಡೋಗೋಣ ಅನಿಸ್ತಾ ಇದೆ. ನಾನು ಆ್ಯಡ್ ಮಾಡ್ಕೊತೀನಿ. ಯಾಕಂದರೆ ಇಷ್ಟೊಂದೆಲ್ಲ ಅಲ್ಲಿ ಹೋಗಿ ಪರ್ಚೇಸ್ ಮಾಡೋದು ಸುಮ್ಮನೆ ವೇಸ್ಟ್. ಒಂದು ಸೂಟ್ ಕೇಸ್ ತೊಗೊಬೇಕು, ಬರಬೇಕಾದ್ರೆ ನಮ್ಮದು ಟಾಯ್ಲೆಟ್ ಕಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ. ಅಷ್ಟೊಂದೆಲ್ಲ ಪರ್ಚೇಸ್ ಮಾಡೋದು ಬೇಡ. ಅದ್ರ ಬದಲು ಇಲ್ಲೇ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಆಯಿತು ಟೋಟಲ್ ಫೇರು, ಪರವಾಗಿಲ್ಲ. ನಾವು ಅಷ್ಟೊಂದು ಅಲ್ಲೋಗಿ ಸ್ಪೆಂಡ್ ಮಾಡಬೇಕಂತ ಎಲ್ಲ ₹2,000 ಇಲ್ಲೇ ಕೊಡ್ತೀನಿ ನಾನು ಬ್ಯಾಗೇಜ್ಗೆ. ಕಂಟಿನ್ಯೂ. ಸಾಯಿ ಕೀರ್ತನ್ ಕರೆಕ್ಟು. ಆ್ಯಕ್ಚುಲಿ ಅವರು ಫ್ರೀಯಾಗಿ ಕೊಡಬೇಕು, ಫ್ರೀಯಾಗಿ ಕೊಡ್ತಾಯಿಲ್ಲ. 27. ಕಂಟಿನ್ಯೂ. ಬೇಡ ನಮಗೆ ಯಾವುದೇ ಫುಡ್ಡು. ಕಂಟಿನ್ಯೂ. ಇದು ಯಾವುದು ಬೇಡ. ಪ್ರೊಸೀಡ್ ಟು ಪೇ. ಕ್ರೆಡಿಟ್ ಕಾರ್ಡ್ ನಂಬರ್ನ ಹಾಕಬೇಕು. ಸೊ ನಮ್ಮದು ಟಿಕೆಟ್ ಬುಕ್ ಆಗಿದೆ. ಬುಕ್ಕಿಂಗ್ ಸಕ್ಸಸ್ಫುಲ್ ಅಂತ ಬಂತು. ಬೆಂಗಳೂರು ಟು ಡಾನ್ಮಿಯಾನ್ಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಡೌನ್ಲೋಡ್ ಈ ಟಿಕೆಟ್, ಡೌನ್ಲೋಡ್ ಬೋರ್ಡಿಂಗ್ ಪಾಸ್. ಈ ಟಿಕೆಟ್ ಡೌನ್ಲೋಡ್ ಮಾಡಿಟ್ಕೊಳ್ಳೋಣ. ಡೌನ್ಲೋಡ್ಸಲ್ಲಿ ಸೇವ್ ಮಾಡಿ ಇಟ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಟಿಕೆಟ್ ಬುಕ್ ಮಾಡಬೇಕು. ರಿಟರ್ನ್ ಟಿಕೆಟ್. ಬುಕ್ ಯುವರ್ ನೆಕ್ಸ್ಟ್ ಫ್ಲೈಟ್. ಓಹೋ, ಮತ್ತೆ ಇಲ್ಲಿ ಬಂದುಬಿಟ್ಟು ಇಲ್ಲಿಗೆ ಹೋಗ್ಬಿಟ್ಟು ಬ್ಯಾಂಕಾಕ್ ಟು ನಾವು ಸುವರ್ಣಭೂಮಿಯಿಂದ ಬ್ಯಾಂಕಾಕ್ ಟು ಬೆಂಗಳೂರು. ಡೇಟ್ ಬಂದುಬಿಟ್ಟು 29. ಓಹೋ, ಇವಾಗಷ್ಟೇ ಕಮ್ಮಿ ತೋರಿಸ್ತಾಯಿತ್ತು 29ಕ್ಕೆ. ಇವಾಗ ಜಾಸ್ತಿ ಮಾಡಿಬಿಟ್ಟವ್ರೆ ಸಡನ್ನಾಗಿ. ನೋಡಿ, 2 ಸಲ ಮಾಡಿಬಿಟ್ರೆ ಇವರು ರೇಟ್ ಹಂಗೆ ಏರಿಸ್ತಾನೆ ಹೋಗ್ತಾರೆ ನೋಡಿ. ಚೀಪೆಸ್ಟ್ ಇಸ್ 9,948. ಇಂಡಿಗೋದವ್ರದ್ದು ಸಿಗ್ತಾಯಿದೆ. 6 hours 55 minutes 1 stop. 30ಕ್ಕೆ ನೋಡೋಣ. ಓಹೋ, ತುಂಬ ಲೇಟ್ ಆಗಿಬಿಡುತ್ತೆ. 30ಕ್ಕೆ ಬಂದರೆ 30ಕ್ಕೆ 31ಕ್ಕೆ 31 ಆಯ್ತಲ್ಲ. ಸೋಮವಾರ ಮತ್ತು ಸೇಮ್ ರೇಟೇ ಇದೆ. ವ್ಯೂ ಮೋರ್ ಫ್ಲೈಟ್ಸ್ 10,000. ಯಾವುದೋ ಒಂದು ಚೀಪೆಸ್ಟ್ ಇದೆ ಅಂದರು. ಎಲ್ಲ ಇತ್ತು ಚೀಪೆಸ್ಟ್. ಎಲ್ಲ 17, 20, 21,000. ಈ ಚೀಪೆಸ್ಟ್ ಫ್ರಮ್ ನೋಡಲಿದೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು 2 ಸ್ಟಾಪ್ಸು. ಅದು 18 ಗಂಟೆ. ಹೈದರಾಬಾದು ರಾಜೀವ್ ಗಾಂಧಿ ಏರ್ಪೋರ್ಟ್. ಬೇಡಪ್ಪ ಬೇಡ.
ಆಮೇಲೆ ಇನ್ನೊಂದು ಏರ್ ಇಂಡಿಯಾ ಇದೆ, 21 ಗಂಟೆ, 10 ಗಂಟೆ, 8 ಗಂಟೆ, 9 ಗಂಟೆ. ನಾವು ಇದನ್ನೇ ತಗೊಳ್ಳೋಣ. ಯಾವ ಡೇಟು? ಸ್ಯಾಟರ್ಡೇ, ಆಗಸ್ಟ್. ಸ್ಯಾಟರ್ಡೇ ಬೇಡ, 29ಕ್ಕೆ ತಗೊಳ್ಳೋಣ. ಓಕೆ, ಇವ್ರದ್ದು ಚೆಕ್ಡ್ ಬ್ಯಾಗ್ ಫ್ರೀ ಇದೆ, ಒಂದು ಫ್ರೀ ಕ್ಯಾರಿ ಆನ್ ಇದೆ. ಸೊ 10,541. ಆಮೇಲೆ ಇವ್ರದ್ರಲ್ಲಿ ಮೇಕ್ ಮೈ ಟ್ರಿಪ್ಪಲ್ಲಿ 592 ಬೇಡ, ಯಾವುದು ಬೇಡ, ಇದರಲ್ಲೇ ಬುಕ್ ಮಾಡೋಣ. 7 kg plus 20 kg ಚೆಕ್-ಇನ್ ಬ್ಯಾಗ್ ಅಲೌಡ್, ಚೇಂಜ್ ಚಾರ್ಜಸ್ ಅಪ್ ಟು 5,999. ಇದರಲ್ಲಾದರೆ ಚೇಂಜ್ ಚಾರ್ಜಸ್ 2,000, ಕ್ಯಾನ್ಸಲೇಷನ್ ಚಾರ್ಜಸ್ 8,000. ಫ್ರೀ ಮೀಲ್, ಫ್ರೀ ಸ್ಟ್ಯಾಂಡರ್ಡ್ ಸೀಟ್ ಅವೈಲೇಬಲ್. ಓಹೋ, ಫ್ರೀ ಮೀಲು, ಫ್ರೀ ಸ್ಟ್ಯಾಂಡರ್ಡ್ ಸೀಟು. ಇಂಡಿಯನ್ ರುಪೀಸಲ್ಲಿ ಯಾಕಪ್ಪ ತೋರಿಸ್ತಾ ಇಲ್ಲ ಇವರು? ಫ್ರೀ ಎಕ್ಸೆಲ್ ಸೀಟು, ಫ್ರೀ ಮೀಲ್ ಬೇರೆ ಐತೆ. ಯಾವ್ದು ಬುಕ್ ಮಾಡೋಣಪ್ಪ? ಇದನ್ನೇ ಬುಕ್ ಮಾಡೋಣ. ನಾವು ಕ್ಯಾನ್ಸಲ್ ಮಾಡುವಂಥ ಚಾನ್ಸಸ್ ಇಲ್ಲ ಇದರಲ್ಲಿ. ನಮಗೆ ಫ್ರೀ ಸ್ಟ್ಯಾಂಡರ್ಡ್ ಸೀಟು ಸಿಗುತ್ತೆ. ನೋಡೋಣ ಎಷ್ಟಾಗುತ್ತೆ ಅಂತ. ರುಪೀಸಲ್ಲಿ ತೋರಿಸ್ತಾನೆ ಇಲ್ಲ. ಒಂದ್ಸಲ ಕ್ಯಾಲ್ಕುಲೇಟ್ ಮಾಡೋಣ. ಥಾಯ್ ಬಾತ್ ಟು ರುಪೀಸ್ ಎಷ್ಟಾಗುತ್ತೆ? 4,000. ಎಷ್ಟು ಬರ್ತಾ ಇದೆ? 73. ಓಹ್, 10,992. ಓಹ್, ದಟ್ಸ್ ನಾಟ್ ಬ್ಯಾಡ್. ಮೇಲ್, ಫಸ್ಟ್ ನೇಮ್ Sai Kirtan, date of birth is optional, let me not put. Frequent flyer number. ಓಕೆ, ಆ್ಯಪಲ್ಲಿ ಇಂಡಿಗೋ ಬ್ಲೂ ಚಿಪ್ ಅಂತ ಆ್ಯಪ್ ಇದೆ, ಅದರ ಲಾಗಿನ್ ಆಗಿ ನೋಡ್ತಾ ಇದ್ದೀನಿ. ಪಾಸ್ವರ್ಡು ಇಂಡಿಗೋ ಬ್ಲೂ ಚಿಪ್ ನಂಬರ್ ಅಂತ ಇದೆ, ಇದನ್ನು ಹಾಕಿ ನೋಡ್ತೀನಿ. ಟ್ರಾವೆಲ್ ಅಸಿಸ್ಟೆನ್ಸ್, 0 ಕ್ಯಾನ್ಸಲೇಷನ್ ಬೇಡಪ್ಪ. ಗೆಟ್ ಅಪ್ಡೇಟ್ಸ್ ಆನ್ ವಾಟ್ಸಪ್, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಅವ್ರದ್ದೆಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಯೂಸ್ ಪ್ಯಾಸೆಂಜರ್ ಡೀಟೇಲ್ಸ್ ಟು ಸೈನ್. ಐ ಆಲ್ರೆಡಿ ಹ್ಯಾವ್ ದ್ಯಾಟ್. ನೆಕ್ಸ್ಟ್, ಬ್ಲೂ ಚಿಪ್ ಮೆಂಬರ್. ನಾನು ಬ್ಲೂ ಚಿಪ್ ಮೆಂಬರ್ಶಿಪ್ ನಂಬರ್ನ ಹಾಕಿದ್ದೀನಿ. ಓಹೋ, ಕ್ಯೂರೇಟೆಡ್ ಸ್ನ್ಯಾಕ್ ಬ್ಯಾಗ್, ಉಪ್ಮಾ, ವೆಜ್ ಬಿರಿಯಾನಿ, ನ್ಯೂಟ್ರಿಷನಲ್ ಬೆವರೇಜ್ ಆಫ್ ಚಾಯ್ಸ್. ನೋ ಎಕ್ಸೆಸ್ ಬ್ಯಾಗೇಜ್ ರಿಕ್ವೈರ್ಡ್. ವೆಜ್ ಬಿರಿಯಾನಿ, ಉಪ್ಮಾ ಬೇಡ. ಕ್ಯೂರೇಟೆಡ್ ಸ್ನ್ಯಾಕ್ ಬ್ಯಾಗ್ನ ಆ್ಯಡ್ ಮಾಡ್ಕೊತೀನಿ ನಾನು. ಫ್ರೀಯಾಗಿ ಸಿಗ್ತಾ ಇದೆ. ತುಂಬ ಖುಷಿಯಾಗುತ್ತೆ. ಫ್ರೀಯಾಗಿ ಏನಾದರೂ ಸಿಗ್ತಾ ಇದೆ ಅಂದರೆ ಒಳಗಡೆಯಿಂದ ಖುಷಿಯಾಗುತ್ತೆ ನೋಡಿ. ಏನಂತ ಗೊತ್ತಿಲ್ಲ. ನಮ್ಮ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ, ಜರ್ಮನ್ ಅವರು ಹೇಳ್ತಾಯಿದ್ರು, ಅಲ್ಲೂ ಅಷ್ಟೇ ಫ್ರೀಯಾಗಿ ಏನು ಸಿಗುತ್ತೋ ಎಲ್ಲ ತೊಗೊತಾರೆ ಅಂತ. ಸೊ ಎಕ್ಸೆಸ್ ಬ್ಯಾಗೇಜ್ ತೊಗೊತೀರ ಅಂದರೆ 5 kgಗೆ 2,000 ಬಾತು, 20 kgಗೆ 8,000 ಬಾತು, 10 kgಗೆ 4,000, 30 kgಗೆ 12,000, 15 kgಗೆ 6,000. ಆ್ಯಡ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್. ನೋಡಿ, ನೀವು ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ತೊಗೊಂಡು ಹೋಗ್ತಾ ಇದ್ದೀರ ಅಂದರೆ ಆ್ಯಡ್ ಮಾಡ್ಕೊಬೋದು, ನಮ್ಮದೇನೂ ಇಲ್ಲ. ನೆಕ್ಸ್ಟ್ ತಗೊಳ್ತೀನಿ. ಸೀಟ್ಸ್ ಸ್ಟಾರ್ಟಿಂಗ್ ಎಟ್ 500. ಎಕ್ಸ್ಟ್ರಾ ಲೆಗ್ ರೂಮ್ ಬೇಕಾ ನಮಗೆ? ಬೇಡಪ್ಪ, ಎಕ್ಸ್ಟ್ರಾ ಲೆಗ್ ರೂಮ್, ನಮಗೆ ಫ್ರೀ ಸೀಟ್ ಸಿಗ್ತಾ ಇದೆ ಅಲ್ವಾ. ಥೈ ಬಾತು 1,373 ಮತ್ತೆ ಆ್ಯಡ್ ಮಾಡ್ತವ್ರೆ ಏನಕ್ಕೆ? ಫ್ರೀ 6E 3F ಅಂತ ಇದೆ. ಏನಿದು 3F 2F? ಇಲ್ಲಿ ಓಹೋ, ಇಲ್ಲೂ ಚಾರ್ಜಿಂಗು, ಇಲ್ಲೂ ಚಾರ್ಜಿಂಗು, ಇಲ್ಲಿ ಫ್ರೀ. ಓಕೆ ಸರ್, ಓಕೆ, ಅರ್ಥ ಆಯಿತು. ಓಹೋ, ಯಾರಪ್ಪ ಇವರು? ಮಹಾನುಭಾವರು ಮಿಡಲ್ ಸೀಟನ್ನೆಲ್ಲ ಬುಕ್ ಮಾಡ್ಕೊಂಡವ್ರೆ. ನಾವು ಅದರಲ್ಲೂ 27F ಇದ್ವಿ. ಇಲ್ಲೂ ಇಬ್ಬರವ್ರೆ.
627A ಬುಕ್ ಮಾಡೋಣ. ಕಾರ್ಡ್ಸು, ಇನ್ಸ್ಟಂಟ್ ಬ್ಯಾಂಕ್ ಟ್ರಾನ್ಸ್ಫರ್ಸು, 6C ಫೇರ್ ಹೋಲ್ಡು ಬೇಡಪ್ಪ ನಮಗೆ, ಫ್ರೀ ಹೋಲ್ಡು. ಗೆಟ್ ಇನ್ಸ್ಟಂಟ್ ಡಿಸ್ಕೌಂಟ್ ಆನ್ ಬುಕ್ಕಿಂಗ್. ಇದೇನಿದು? ಎಕ್ಸೈಟಿಂಗ್ ಆಫರ್ಸ್ ಫಾರ್ ಯು, ಫ್ಲೈ ಮೋರ್, ಅಪ್ಲೈ ಆಫರ್ಸ್, ಅಪ್ಲೈಯಿಂಗ್, fail to apply offer, please continue with the transaction. Okay sir, fail to apply. Cards, let me put my card details. ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಪರವಾಗಿಲ್ಲ, ನಮಗೆ ಇವಾಗ ತುಂಬ ಅಡ್ವಾಂಟೇಜಸ್ ಸಿಕ್ಬಿಟ್ಟಿದೆ. ಸೊ ನಾನು ಇವಾಗ ಕ್ಯಾನ್ಸಲ್ ಮಾಡೋಕ್ಕೆ ಹೋಗಲ್ಲ ಇದನ್ನು. ಯೂಸ್ ಪೇ ವಿತ್ ಪಾಯಿಂಟ್ಸ್ ಬರ್ತಾಯಿದೆ. ಓಕೆ, ನೋಡೋಣ ಇದರಲ್ಲಿ ನಮಗೆ ಏನಾದರೂ ಪಾಯಿಂಟ್ಸ್ ಡಿಡಕ್ಟ್ ಆಗುತ್ತಾ ಅಂತ. INR 627, 2511 ಪಾಯಿಂಟ್ಸ್, 250 INR for 1000 ಪಾಯಿಂಟ್ಸ್. ಓಕೆ, ನೋ ಪ್ರಾಬ್ಲಮ್. 627 ರೂಪಾಯಿ ಡಿಡಕ್ಷನ್ ಸಿಗ್ತಾಯಿದೆ ನಮಗೆ. ಸೊ ಅರಿಗಾಟೋ ಮನಿ, ಥ್ಯಾಂಕ್ ಯು ಮನಿ. ಐಟಿನರಿ. Okay, congratulations, you just unlocked a scratch card. Log in and claim now. Redeem. ಇಲ್ಲಾಯಿತು ಟಿಕೆಟ್ ನಮ್ಮದು. ಇಲ್ಲಿದೆ, ಬ್ಯಾಂಕಾಕ್ ಟು ಬೆಂಗಳೂರು ನಾನ್ ಸ್ಟಾಪ್, 11:55, 2:10, 7 kg ಪ್ಲಸ್ 20 kg. ಸೊ ನಂದು 2 ಟಿಕೆಟು ಲಗೇಜ್ ಸೇರಿ ಸುಮಾರು 21,000 ಆಯಿತು ಅಪ್ರಾಕ್ಸಿಮೇಟ್. ಇಂಟರ್ನ್ಯಾಷನಲ್ ಟ್ರಿಪ್ ಇತ್ತು ಟಿಕೆಟು ನೋಡ್ರಿ. ನಾವು ಕೆಲವೊಂದು ಸಲ ಚಂಡೀಗಢ ಹೋಗ್ಬೇಕಾದ್ರೆ 18,000, 20,000 ಹಂಗಾಗಿದೆ. ಇಂಡಿಯಾದಲ್ಲೂ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, ಇವಾಗೆಲ್ಲ ಬಂತ 27A ವೆಜ್ ಮೀಲು, 7 kg, 20 kg ಚೆಕ್ ಇನ್ನು, 6C ಕ್ಯೂರೇಟೆಡ್ ಸ್ನ್ಯಾಕ್ ಬ್ಯಾಗ್ ಕೊಡ್ತಾರೆ ನಮಗೆ. 6C ಪ್ರೈಮ್ 20% ಆಫು, ಗೆಟ್ 20% ಆಫ್ ಈಟ್ ಫಾಸ್ಟ್ ಫಾರ್ವರ್ಡ್ ಪಾಪ್ಯುಲರ್. ಫಾಸ್ಟ್ ಫಾರ್ವರ್ಡ್ 6C ಈಟ್ಸ್ ಫಾಸ್ಟ್ ಫಾರ್ವರ್ಡ್ಗೆ ಆ್ಯಡ್ ಆನ್ ಮಾಡಿಫಿಕೇಷನ್ ಎಷ್ಟು ಚಾರ್ಜ್ ಮಾಡ್ತಾರೆ ನೋಡೋಣ. ಫಾಸ್ಟ್ ಫಾರ್ವರ್ಡ್ಗೆ ಎಲ್ಲೋಯ್ತು? ಥೈಬಾತ್ 298. Thaibath 298 is how much? 298, 800 ರೂಪಾಯಿ. ಬೇಡ ಬಿಡಿ, ಇವಾಗ ನಾವು ಹಿಂಗೆ ನಾರ್ಮಲಲ್ಲಿ ಲೈನಾಗಿ ಕೂತ್ಕೊಂಡು ಹೋಗೋಣ. ಓಕೆನಾ? ಬ್ಯಾಕ್ ಹೋಗೋಣ. ಐಟಿನರಿ ಎಲ್ಲಿದೆ? ಐಟಿನರಿ ಡೌನ್ಲೋಡ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ಇಟ್ಕೊಳ್ಳೋಣ. ಡೌನ್ಲೋಡ್. ಆ್ಯಕ್ಚುಲಿ ಅದೊಂದು ಟ್ರ್ಯಾಪು. ಫಸ್ಟ್ ನಾನು ಬೆಂಗಳೂರು ಟು ಬ್ಯಾಂಕಾಕ್ ಮಾಡಬೇಕಾದ್ರೆ 2,000 ರೂಪಾಯಿಗೆ ಒಂದು 20 kg ಬ್ಯಾಗ್ ಕೊಡ್ತಾರೆ. ಆ್ಯಕ್ಚುಲಿ ಅದು ತುಂಬ ಚೀಪಾಗತ್ತೆ. ಏನಕ್ಕಂದರೆ 2,000 ರೂಪಾಯಿ ಒಂದು ಸೂಟ್ ಕೇಸು, ಒಂದು 20 kg ಸೂಟ್ ಕೇಸ್ ತಗೊಬೇಕಂದ್ರೆ 2,000 ರೂಪಾಯಿ ಕೊಡಬೇಕು. ಹೌದಾ ಅಲ್ವಾ? ನೀವೇ ಹೇಳಿ. ನಾನು ಬ್ಯಾಂಕಾಕ್ ಹೋಗಿ 2,000 ರೂಪಾಯಿ ಸೂಟ್ ಕೇಸ್ ತೊಗೊಬೇಕು, ಅದರೊಳಗಡೆ ಇಟ್ಕೊಳಕ್ಕೆ ಸಾಮಾನು ತೊಗೊಬೇಕು, ನಂಗೆ ದಿನಕ್ಕೆ ಯೂಸ್ ಮಾಡೋದಂಥ ಐಟಮ್ಸ್ ತೊಗೊಬೇಕು. ಅಷ್ಟೆಲ್ಲ ಖರ್ಚು ಮಾಡೋ ಬದಲು 2,000 ರೂಪಾಯಿ ಸೂಟ್ ಕೇಸನ್ನ ಆ್ಯಡ್ ಮಾಡ್ಕೊಳ್ಳೋದು ಒಳ್ಳೇದಾ ಅಲ್ವಾ? ನೀವೇನು ಹೇಳ್ತೀರಾ ಹೇಳಿ? ನನಗಂತೂ ಅದು ದೊಡ್ಡ ಟ್ರ್ಯಾಪ್ ಅನ್ನಿಸ್ತು. ಹಾಗಾಗಿ ನಾನು ಅದನ್ನು ಇಲ್ಲಿ ನೋಡಿ, ಫಸ್ಟ್ ಚೆಕ್ಡ್ ಬ್ಯಾಗು ಫ್ರೀ. ಇದು ಇಂಡಿಗೋದಲ್ಲಿ ರಿಟರ್ನಲ್ಲಿ ಸಿಕ್ಕಿದ್ದು. ಅವ್ರದ್ದು ಚೆಕ್ಡ್ ಬ್ಯಾಗೇಜು ಆ್ಯಡ್ 2,000 ರೂಪೀಸ್ ಅಂತ ಇದ್ರು ಅಲ್ವಾ? ಸೊ ಈ ರೀತಿ ನೀವು ಬುಕ್ಕಿಂಗ್ ಮಾಡ್ಬೋದು. ನೋಡಿ, ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನ ತೋರಿಸಿದ್ದೀನಿ, ಯಾವ ರೀತಿ ನೀವು ಇಂಟರ್ನ್ಯಾಷನಲ್ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ಬೋದು. ಇದು ನಾನು ಬ್ಯಾಂಕಾಕ್ಗೆ ಇವಾಗ ಹೋಗ್ತಾ ಇದ್ದೀನಿ, ಹಾಗಾಗಿ ಅದನ್ನು ತೋರಿಸಿದ್ದೀನಿ. ಶುಭವಾಗಲಿ. ನೆಕ್ಸ್ಟ್ ಇವಾಗ ಪ್ಯಾಕಿಂಗ್ ಆದಮೇಲೆ ನಾವು ಮಾಡಬೇಕಾಗಿರೋದು ಏನಂದರೆ, ನಮ್ಮದು ವೀಸಾ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು. ವೀಸಾ ಪ್ರೊಸೆಸ್ಸು ಏನಂದರೆ, ಇಂಡಿಯಾದವ್ರಿಗೆ ಇವಾಗ ಫ್ರೀ ವೀಸಾ ಇದೆ, ಫ್ರೀ ಎಂಟ್ರಿ ಇದೆ. ಯಾವುದೇ ರೀತಿಯ ವೀಸಾ ಫೀಸ್ ಕೊಡಬೇಕಂತ ಇಲ್ಲ. ಮೊದಲು 2,000 ಬಾತ್ ಕೊಡಬೇಕಾಗಿತ್ತು, ಅದು ಸುಮಾರು 4,000 5,000 ಆಗ್ತಿತ್ತು. ಇವಾಗ ಫ್ರೀ ಎಂಟ್ರಿ ಇದೆ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, tdac.in
immigration.go.th/arrival-card ಅಂತ ಇದೆ ನೋಡಿ, ಇದು #/home ಅಂತ ಇದೆಯಲ್ಲ, ಈ ಲಿಂಕನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಅರೈವಲ್ ಕಾರ್ಡು ಮತ್ತು ಅಪ್ಡೇಟ್ ಅರೈವಲ್ ಅಂತ 2 ಆಪ್ಷನ್ ಬರುತ್ತೆ. ಇದ್ರ ಮೊದಲು ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಆಲ್ ಪ್ಯಾಸೆಂಜರ್ಸ್ ಮಸ್ಟ್ ಕಂಪ್ಲೀಟ್ ದ ಥೈಲ್ಯಾಂಡ್ ಡಿಜಿಟಲ್ ಅರೈವಲ್ ಕಾರ್ಡ್. ಇದನ್ನು ಎಲ್ಲ ಪ್ಯಾಸೆಂಜರ್ಸು ಕಂಪ್ಲೀಟ್ ಮಾಡ್ಕೊಬೇಕು. ಇಫ್ ದ ಏಲಿಯನ್ ಸ್ಟೇಸ್ ಇನ್ ದ ಕಿಂಗ್ಡಮ್ ಲಾಂಗರ್ ದೆನ್ 90 days, he or she must notify in the writing the nearest immigration officer concerning place of stay as soon as possible upon expiration of 90 days and required to do so every 90 days. ಸೊ ನೀವು 90 ದಿನಕ್ಕಿಂತ ಜಾಸ್ತಿ ಉಳಿತಾ ಇದ್ದೀರಿ ಅಂತಂದರೆ ನೀವು ಅಲ್ಲಿ ಹತ್ತಿರ ಇರೋಂಥ ಇಮಿಗ್ರೇಷನ್ ಆಫೀಸಲ್ಲಿ ನೀವು ಅಲ್ಲಿ ಇನ್ಫಾರ್ಮ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಮತ್ತು ಫಾರಿನರ್ಸ್, ಏಲಿಯನ್ಸ್ ಅಂತ ಹಾಕಿದ್ದಾರೆ ಇಲ್ಲಿ. ಫಾರಿನರ್ಸ್ ಆರ್ ನಾಟ್ ಅಲೌಡ್ ಟು ವರ್ಕ್ ಅನ್ಲೆಸ್ ದೇ ಆರ್ ಗ್ರಾಂಟೆಡ್ ವರ್ಕ್ ಪರ್ಮಿಟ್. ನೀವು ಕೆಲಸ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ವರ್ಕ್ ಪರ್ಮಿಟನ್ನು ನೀವು ತಗೊಬೇಕು. ಮತ್ತು ಫಾರಿನರ್ಸ್ ಆರ್ ರಿಕ್ವೈರ್ಡ್ ಟು ಸಬ್ಮಿಟ್ ದೇರ್ ಅರೈವಲ್ ಕಾರ್ಡ್ ಇನ್ಫಾರ್ಮೇಷನ್ 3 days ಇನ್ ಅಡ್ವಾನ್ಸ್ ಆಫ್ ದೇರ್ ಅರೈವಲ್ ಡೇಟ್ ಇನ್ ಥೈಲ್ಯಾಂಡ್. ಸೊ 3 ದಿನ ಮೊದಲು ಈ ಅರೈವಲ್ ಕಾರ್ಡನ್ನ ಫಿಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಮಿನಿಮಮ್ ಆಗಿ 3 ದಿನ ಮೊದಲು ಈ ಅರೈವಲ್ ಕಾರ್ಡನ್ನು ನೀವು ಫಿಲ್ ಮಾಡಬೇಕು. ಸೊ ಇವಾಗ ಯಾವ ರೀತಿ ಫಿಲ್ ಮಾಡೋದಂತ ನೋಡೋಣ. ಸೊ ಇದರಲ್ಲಿ ಬೇಕಾಗಿರೋದು ನೋಡಿ, ಫ್ಯಾಮಿಲಿ ನೇಮು, ಫಸ್ಟ್ ನೇಮು, ಮಿಡಲ್ ನೇಮು ಕಂಪಲ್ಸರಿ ಅಲ್ಲ. ಇಲ್ಲಿ ರೆಡ್ ಡಾಟ್ ಇದೆ ಅಂತ, ಸ್ಟಾರ್ ಇದೆ ಅಂತಂದರೆ ಇದು ಕಂಪಲ್ಸರಿ. ಪಾಸ್ಪೋರ್ಟ್ ನಂಬರ್ ಬೇಕು, ನ್ಯಾಷನಾಲಿಟಿ ಅಥವಾ ಸಿಟಿಸನ್ಶಿಪ್ ಯಾವ ದೇಶದ್ದು ಅದು, ಡೇಟ್ ಆಫ್ ಬರ್ತು, ಆಮೇಲೆ ಆಕ್ಯುಪೇಷನ್ನು, ಜೆಂಡರು, ವೀಸಾ ನಂಬರ್ ಕಂಪಲ್ಸರಿ ಅಲ್ಲ, ಕಂಟ್ರಿ ಆರ್ ಟೆರಿಟರಿ ಆಫ್ ರೆಸಿಡೆನ್ಸ್ ಮತ್ತು ಸಿಟಿ ಆಫ್ ರೆಸಿಡೆನ್ಸ್, ಫೋನ್ ನಂಬರ್ ಇಷ್ಟು ಕೇಳ್ತಾ ಇದ್ದಾರೆ. ಮತ್ತು ಮುಂದೆ ಏನಿದೆ ಅಂತ ನೋಡೋಣ. ಸೊ ಇವಾಗ ಇದನ್ನು ಫಿಲ್ ಮಾಡೋಣ. ಅಷ್ಟೊತ್ತಿಗೆ ನಾನೊಂದು ಪಾಸ್ಪೋರ್ಟ್ ಡೀಟೇಲ್ಸ್ನ ತೊಗೊಂಬರ್ತೀನಿ. ಇದನ್ನೆಲ್ಲ ನಾನು ಕವರ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸೆಕ್ಯೂರಿಟಿ ರೀಸನ್ನಿಂದಾಗಿ ನಿಮಗೆ ತೋರಿಸ್ತಾ ಇಲ್ಲ. ಸೊ ನೀವು ಇಲ್ಲಿ ಡೀಟೇಲ್ಸನ್ನು ಹಾಕ್ತಾ ಬನ್ನಿ. ವೆರಿ ಬೋರ್ಡೆಡ್. ನೀವು ಎಲ್ಲಿಂದ ಬೋರ್ಡ್ ಮಾಡ್ತಾಯಿದ್ದೀರಾ ಅಂತ ಹಾಕಬೇಕು. ಅದು ಇಂಡಿಯಾ. ಪರ್ಪಸ್ ಆಫ್ ಟ್ರಾವೆಲ್ ಹಾಲಿಡೇ ಅಂತಲೇ ಹಾಕ್ತೀನಿ, ನಮ್ಮ ಕೆಲಸನ ಮಾಡ್ತೀನಿ. ಮೋಡ್ ಆಫ್ ಟ್ರಾವೆಲ್ ಬೈ ಏರ್, ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಕಮರ್ಷಿಯಲ್ ಫ್ಲೈಟ್ ಆರ್ ವೆಹಿಕಲ್ ನಂಬರ್. ಇಲ್ಲಿ ನಿಮಗೆ ಟಿಕೆಟ್ ಇದು ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಇದರಲ್ಲಿ ಫ್ಲೈಟ್ ನಂಬರ್ ಇದೆ ನೋಡಿ ನಿಮ್ಮ ಟಿಕೆಟಲ್ಲಿ. ಇಲ್ಲಿ ಫ್ಲೈಟ್ ನಂಬರ್ ಹಾಕಬೇಕು, PNR ಎಲ್ಲ ಹಾಕೋದು. ಸೊ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಡೇಟ್ ಆಫ್ ಡಿಪಾರ್ಚರ್. ಸೊ ಈ ರೀತಿ ಇರುತ್ತೆ ಫ್ಲೈಟ್ ನಂಬರ್ ನೋಡಿ. ಇಲ್ಲಿ ನಮ್ಮದು ಫಸ್ಟಿದ್ದು ಥಾಯ್ ಏರ್ ಏಷ್ಯಾ, ಅದು FD-138 ಅಂತ ಇದೆ. ನಂದು ರಿಟರ್ನು ಇಂಡಿಗೋದಲ್ಲಿ 6E1056. ಸೊ ನೀವು ಬರೀ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಂದರೆ ಇಲ್ಲಿ ಹಾಕ್ಬೋದು. ನಾನು ಟ್ರಾನ್ಸ್ಫರ್ ಎಲ್ಲ ಮಾಡ್ತಾ ಇರೋದು. ಟೈಪ್ ಆಫ್ ಅಕಾಮಿಡೇಷನ್, ಹೋಟೆಲ್, ಫ್ರೆಂಡ್ಸ್ ಹೌಸ್, ನೀವೆಲ್ಲ ಉಳ್ಕೊಳ್ತಾ ಇದ್ದೀರಾ ಅಂತ. ನಮ್ಮ ಫ್ರೆಂಡ್ ಅವ್ರ ಮನೇಲಿ ಉಳ್ಕೊತಾ ಇದ್ದೀನಿ. ಪ್ರಾವಿನ್ಸ್, ಅಡ್ರೆಸ್ ಕಳಿಸಿದ್ದಾರೆ ನೋಡೋಣ. ಅಡ್ರೆಸ್ ಹಾಕಬೇಕು ಇವಾಗ. ನೀವು ಹೋಟೆಲ್ ಬುಕ್ ಮಾಡಿದ್ದೀರ ಅಂತಂದರೆ ಅದರಲ್ಲಿ ನಿಮಗೆ ಅಡ್ರೆಸ್ ಇರುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡಬೇಕು. ಪೋಸ್ಟ್ ಕೋಡು ಅದರಲ್ಲಿ ಅಡ್ರೆಸ್ಸಲ್ಲೇ ಇರುತ್ತೆ, ನೀವು ಅದನ್ನು ಹಾಕಬೇಕು. ಮತ್ತು ಫುಲ್ ಅಡ್ರೆಸ್ ಹಾಕಬೇಕು. ಇಲ್ಲಿ ನಾನು ಸೆಕ್ಯೂರಿಟಿ ರೀಸನ್ಗೆ ಅಡ್ರೆಸ್ನ ಕವರ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಮ್ಮ ಫ್ರೆಂಡ್ ಅವ್ರ ಮನೆ ಅಲ್ವಾ, ಅದಕ್ಕೆ. ಸೊ ಅಡ್ರೆಸ್ ಹಾಕಾಯಿತು. ಇವಾಗ ಕಂಟಿನ್ಯೂ ಅಂತ ಕೊಡೋಣ. ಹೆಲ್ತ್ ಡಿಕ್ಲರೇಷನ್. ಪ್ಯಾಸೆಂಜರ್ ಟ್ರಾವೆಲಿಂಗ್ ಟು ಆ್ಯಂಡ್ ಎಂಟರಿಂಗ್ ಥೈಲ್ಯಾಂಡ್ ಹ್ಯಾವ್ ಟು ಬಿ ವ್ಯಾಕ್ಸಿನೇಟೆಡ್ with the vaccines approved by Thailand or by the World Health Organization or other vaccines allowed by the Ministry of Public Health of Thailand. Please list the name of the countries or territories where you stayed within 2 weeks or before arrival. ನಾವೆಲ್ಲೂ ಹೋಗಿಲ್ಲ, ಭಾರತದಿಂದನೇ ಹೋಗ್ತಾ ಇರೋದು. ನಾನಂತ ಕೊಡ್ತೀನಿ. ನೆಕ್ಸ್ಟು ಪ್ರಿವ್ಯೂ. ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸಾಯಿ ಕೀರ್ತನ್ನು,
ಒಂದು ಡೀಟೇಲ್ಸು, ಪಾಸ್ಪೋರ್ಟ್ ನಂಬರು ಎಲ್ಲ ಕರೆಕ್ಟಾಗಿ ಎಂಟರ್ ಮಾಡಿದ್ದೀರಾ ಇಲ್ವಾ ಅಂತ. ಸೊ ಇದೆಲ್ಲ ಆದಮೇಲೆ ಪ್ಲೀಸ್ ಸ್ಪೆಸಿಫೈ ಆನ್ ಇಮೇಲ್, ಕೆಳಗಡೆ ಇಲ್ಲಿ ಇಮೇಲ್ ಅಡ್ರೆಸ್ನ ಹಾಕಬೇಕು. ನಿಮ್ಮ ಹತ್ರ ಯಾವ್ದು ಆ್ಯಕ್ಸೆಸ್ ಮಾಡೋಕ್ಕಿದೆಯಲ್ಲ ಅದನ್ನು ಇಲ್ಲಿ ಟೈಪ್ ಮಾಡಿ. ನಿಮ್ಮ ಇಮೇಲ್ ಅಡ್ರೆಸ್ಸು ಯಾವ್ದು ನಿಮಗೆ ಇಮೇಲು ಓಪನ್ ಮಾಡೋಕ್ಕಾಗುತ್ತೆ, ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡೋದಕ್ಕಾಗುತ್ತೆ, ಅದನ್ನು ನೀವು ಇಲ್ಲಿ ಇಮೇಲ್ ಅಡ್ರೆಸ್ನ ಹಾಕಬೇಕು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಅಗ್ರಿ ಆ್ಯಂಡ್ ಸಬ್ಮಿಟ್. ಇಲ್ಲಿ ಮತ್ತೆ ಕೇಳ್ತಾ ಇದ್ದಾರೆ ಇಮೇಲ್ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಕರೆಕ್ಟಾಗಿದೆ, ಕನ್ಫರ್ಮ್. Would you like to download this document or open it in a new tab? Okay, download. ಇಲ್ಲಿ ನೋಡಿ, ಯುವರ್ ಥೈಲ್ಯಾಂಡ್ ಡಿಜಿಟಲ್ ಅರೈವಲ್ ಕಾರ್ಡ್ ಸಬ್ಮಿಷನ್ ಸಕ್ಸಸ್ಫುಲ್, ಟ್ರಾನ್ಸಾಕ್ಷನ್ ಡೇಟ್ ಇಸ್ ಕೊಟ್ಟಿದ್ದಾರೆ. ದಿಸ್ ಎಕ್ನಾಲೇಜ್ಮೆಂಟ್ ಮೆಸೇಜ್ ವಿಲ್ ಆಲ್ಸೋ ಬಿ ಸೆಂಡ್ ಟು ದ ಇಮೇಲ್ ಅಡ್ರೆಸ್ ಯು ಹ್ಯಾವ್ ಪ್ರೊವೈಡೆಡ್. ಯು ಮೇ ಚೂಸ್ ಟು ಡೌನ್ಲೋಡ್ ಆರ್ ಪ್ರಿಂಟ್ ಅ ಕಾಪಿ ಆಫ್ ದಿಸ್ ಫಾರ್ ದ ಡ್ಯೂರೇಷನ್ ಆಫ್ ಯುವರ್ ಸ್ಟೇ ಇನ್ ಥೈಲ್ಯಾಂಡ್. If need be, you can update the submitted information prior to the trip. ನೀವು ಅಪ್ಡೇಟ್ ಮಾಡಬೇಕಂದ್ರೆ ಅಪ್ಡೇಟ್ ಮಾಡೋದು ಆಪ್ಷನ್ನು ಇದೆ. ಸೊ ಇಲ್ಲಿ ಹೀಗೆ ಫುಲ್ ಡೀಟೇಲ್ಸ್ ಬಂದಿದೆ ನೋಡಿ. ಟೂರಿಸ್ಟ್ ಪೊಲೀಸ್ ಬ್ಯೂರೋನೂ ಇದೆ. ಸ್ಟೇ ಸೇಫ್ ವೈಲ್ ವಿಸಿಟಿಂಗ್ ಥೈಲ್ಯಾಂಡ್. ಟು ಎನ್ಶೂರ್ ಯುವರ್ ಸೇಫ್ಟಿ ವೈಲ್ ವಿಸಿಟಿಂಗ್ ಥೈಲ್ಯಾಂಡ್, ಪ್ಲೀಸ್ ಡೌನ್ಲೋಡ್ TPB ಅಪ್ಲಿಕೇಶನ್ ಆ್ಯಂಡ್ ಸ್ಟೇ ಕನೆಕ್ಟೆಡ್ ವಿತ್ ಥೈ ಟೂರಿಸ್ಟ್ ಪೊಲೀಸ್. ಸೊ ನೈಸ್. ಹೆಸರು, ಕಾರ್ಡ್ ನಂಬರು, ಡೇಟ್ ಆಫ್ ಅರೈವಲ್ಲು, ಆಮೇಲೆ ಪಾಸ್ಪೋರ್ಟ್ ನಂಬರು ಎಲ್ಲ ಇದೆ ಇಲ್ಲಿ. ಕನ್ಫರ್ಮ್ ಆದಮೇಲೆ ನೀವು ಪ್ರೊಸೀಡ್ ಮಾಡ್ಬೋದು. ಇವರ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ನೀವು ಅರೈವಲ್ ಕಾರ್ಡನ್ನು ನೀವು ಅರೈವಲ್ ಕಾರ್ಡ್ ಫಾರ್ಮನ್ನು ಫಿಲ್ ಮಾಡಬೇಕು ಮತ್ತು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ಗೊತ್ತಾಯ್ತಾ? ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ನೋಡೋಣ. ಸೊ ಸ್ಟೇ ಟ್ಯೂನ್ಡ್. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವು ಇಲ್ಲಿಯ ಸೀನರಿ ನೋಡಿಕೊಂಡು ನಿಮ್ಗೆ ಅರ್ಥ ಆಗಿರ್ಬೋದು ಏನು ಮಾಡೋಕ್ಕೆ ಬಂದಿದ್ದೀನಿ ಅಂತ. ಸೊ ನಾನು ನೆಕ್ಸ್ಟ್ ವೀಕು ಇಂಟರ್ನ್ಯಾಷನಲ್ ಟ್ರಿಪ್ ತೊಗೊತಾ ಇದ್ದೀನಿ, ಥೈಲ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಯಾವ ರೀತಿ ನಾವು ಪ್ಯಾಕಿಂಗ್ ಮಾಡಬೇಕು ಅಂತ ನೋಡೋಣ. ನೀವು ಕ್ಯಾರಿಯೋನ್ ಅಂದರೆ ಏನು, ಚೆಕ್ಇನ್ ಅಂದರೆ ಏನು, ಕ್ಯಾರಿಯೋನಲ್ಲಿ ಏನೆಲ್ಲ ಪ್ಯಾಕ್ ಮಾಡ್ಬೋದು, ಚೆಕ್ಇನಲ್ಲಿ ಏನೆಲ್ಲ ಪ್ಯಾಕ್ ಮಾಡ್ಬೋದು, ವೆಯ್ಟ್ ಎಷ್ಟಿರಬೇಕು ಎಲ್ಲ ಡಿಟೇಲಾಗಿ ತಿಳಿಸ್ತೀನಿ. ಮತ್ತು ಯಾವ ರೀತಿ ನೀವು ಸೂಟ್ ಕೇಸನ್ನು ಸಿಲೆಕ್ಟ್ ಮಾಡಬೇಕು ಇದನ್ನೆಲ್ಲ ನೀಟಾಗಿ ತಿಳ್ಕೊಳ್ಳೋಣ. ಫಸ್ಟು ನಿಮ್ಮ ಸೂಟ್ ಕೇಸು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಅಂತಂದರೆ ಬ್ಯಾಕ್ ಪ್ಯಾಕು ಖಂಡಿತವಾಗ್ಲೂ ಬೇಕು. ಈ ರೀತಿಯ ಸೂಟ್ ಕೇಸಲ್ಲೂ ಹಾಕ್ಕೊಂಡು ಹೋಗೋಕ್ಕಾಗತ್ತೆ ಲ್ಯಾಪ್ಟಾಪ್ನ. ಆದರೆ ಲ್ಯಾಪ್ಟಾಪಿಗೊಂದು ಕೇಸ್ ಇದ್ದರೆ ಈ ರೀತಿಯ ಸೂಟ್ ಕೇಸಲ್ಲಿ ನೀವು ಹಾಕ್ಕೊಂಡು ಹೋಗ್ಬೋದು. ನಾನು ಪ್ರಿಫರ್ ಮಾಡೋದೇನೆಂದರೆ ಈ ರೀತಿಯ ಬ್ಯಾಕ್ ಪ್ಯಾಕು. ಏನಕ್ಕಂದರೆ ಇಲ್ಲಿ ಲ್ಯಾಪ್ಟಾಪ್ಗೆ ಒಂದು ಸಪ್ರೇಟಾಗಿರೋಂಥ ಕ್ಯಾಬಿನ್ ಬರುತ್ತೆ ಒಳಗಡೆ, ಅಂದರೆ ಪೌಚ್ ಥರ ಇರುತ್ತೆ, ಕುಷನ್ನು ಚೆನ್ನಾಗಿರುತ್ತೆ ಮತ್ತು ಹೆಗಲ ಮೇಲೆ ಹಾಕ್ಕೊಳ್ಳೋದಕ್ಕೂ ಸುಲಭ ಆಗುತ್ತೆ. ಸೊ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಇಲ್ಲ ನೀವು ಲ್ಯಾಪ್ಟಾಪ್ ತೊಗೊಂಡು ಹೋಗ್ತಾ ಇಲ್ಲ ಅಂತಂದರೆ ನೀವು ಕ್ಯಾರಿ ಆನ್ಗೆ ಈ ಸೂಟ್ ಕೇಸನ್ನು ತೊಗೊಬೋದು. ಈ ಸೂಟ್ ಕೇಸಲ್ಲಿ ನೀವು 7 kg ವೆಯ್ಟನ್ನು ತೊಗೊಂಡು ಹೋಗೋದಕ್ಕೆ ಆಗುತ್ತೆ. ಇದು ಇವಾಗಲೇ ಬರೀ ಸೂಟ್ ಕೇಸ್ ಇವಾಗ 1 ರಿಂದ 1.5 kg ಅಥವಾ 2 kg ಇರ್ಬೋದು ಮ್ಯಾಕ್ಸಿಮಮ್ಮು. ಸೊ ನಿಮ್ಗೆ ಉಳಿದಿರೋದು ಬರೀ 5 kg. ಸೊ ನೀವು ಕ್ಯಾರಿ ಆನಲ್ಲಿ ಜಾಸ್ತಿ ವೆಯ್ಟನ್ನು ತೊಗೊಂಡು ಹೋಗಂತ ಇದ್ದೀರಿ ಅಂತಂದರೆ ನಿಮಗೆ ಬಟ್ಟೆಯದ್ದು ಬ್ಯಾಗ್ ಇದ್ದರೆ ನಿಮಗೆ ಇನ್ನೂ 1 kg 2 kg ಜಾಸ್ತಿ ವೆಯ್ಟ್ ಸಿಗುತ್ತೆ. ನೀವು ಹಾರ್ಡ್ ಕೇಸಲ್ಲಿ ವೆಯ್ಟ್ ಕಮ್ಮಿ ಆಗಿಬಿಡುತ್ತೆ ನಿಮಗೆ ಇದರೊಳಗಡೆ ಹಾಕೊಳ್ಳೋದಕ್ಕೆ. ಸೊ ಅಥವಾ ನಿಮ್ಮ ಹತ್ರ ತುಂಬ ವ್ಯಾಲ್ಯೂಯೇಬಲ್ಲು ಚಿನ್ನ ತಗೊಂಡು ಹೋಗ್ತಾ ಇದ್ದೀರಾ, ಆ ರೀತಿ ಐಟಮ್ಗಳನ್ನೆಲ್ಲ ತೊಗೊಂಡು ಹೋಗ್ತಿದ್ದೀರಾ ಅಂತಂದರೆ ಇಂಥದ್ದು ಒಳ್ಳೆಯದು. ಲಾಕ್ ಮಾಡಿ ನೀಟಾಗಿ ಇಡೋದಕ್ಕಾಗುತ್ತೆ. ನಾನು ಲ್ಯಾಪ್ಟಾಪು, ನನ್ನ ಕ್ಯಾಮ್ರಾ ಮತ್ತು ಏನಾದರೂ ಸ್ವಲ್ಪ ಬುಕ್ಸು, ಹೆಡ್ಫೋನ್ಸು ಅದನ್ನೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ಇದು ಸುಲಭ ಆಗುತ್ತೆ. ಸೊ ನನ್ನ ಬೆನ್ನ ಮೇಲೂ ಕಂಫರ್ಟೇಬಲ್ ಆಗಿರುತ್ತೆ, ತುಂಬ ಭಾರ ಆಗೋಲ್ಲ. ಅದಕ್ಕಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತಾಯಿದ್ದೀನಿ ಇವಾಗ ಈ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ. ಸೊ ಇದರಲ್ಲಿ 7 kg, ಇದರಲ್ಲಿ 7 kg. ಅಂದರೆ ಇದು ಕ್ಯಾರಿ ಆನ್ ಅಂದರೆ ಫ್ಲೈಟ್ ಒಳಗಡೆ ನೀವು ಈ ಬ್ಯಾಗನ್ನು ತೊಗೊಂಡು ಹೋಗೋದಕ್ಕಾಗತ್ತೆ ಮತ್ತು ಇದನ್ನು ತೊಗೊಂಡು ಹೋಗಬೇಕು. ನೀವು ಇದನ್ನು ಚೆಕ್ಇನ್ ಮಾಡೋಂಗಿಲ್ಲ. ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಬರುತ್ತೆ, ಏನೆಲ್ಲ ಬರುತ್ತೆ ಅಂತ ಮುಂದೆ ನೋಡೋಣ. ಇದು ಕ್ಯಾರಿ ಆನ್ ಸೂಟ್ ಕೇಸು, ಆಯಿತಾ? ಇದರ ಲಿಂಕ್ ನಿಮಗೆ ಬೇಕಂದರೆ, ಈ ರೀತಿಯ ಸೂಟ್ ಕೇಸ್ನ ಲಿಂಕ್ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಇವಾಗ ಚೆಕ್ಇನ್ ಸೂಟ್ ಕೇಸಲ್ಲಿ ನೀವು ಎಷ್ಟು kg ತೊಗೊಂಡೋಗ್ಬೋದು. ಇವಾಗ ನಾನು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಾಯಿದ್ದೀನಿ, ಇಂಡಿಗೋ ಫ್ಲೈಟಲ್ಲಿ ಹೋಗ್ತಾಯಿದ್ದೀನಿ. ಚೆಕ್ಇನ್ ಸೂಟ್ ಕೇಸು ಆ್ಯಡ್ ಮಾಡಿ ಇರಲಿಲ್ಲ. ನಾನು ಎಕ್ಸ್ಟ್ರಾ 2000 ರೂಪೀಸ್ ಕೊಟ್ಬಿಟ್ಟು ಒಂದು ಸೂಟ್ ಕೇಸನ್ನು ಆ್ಯಡ್ ಮಾಡಿದ್ದೀನಿ. ಅದರಲ್ಲಿ 20 kg ಅಲೌಡ್ ಮಾಡಿದ್ದಾರೆ.
ಏನಕ್ಕೆ ನಾನು ಚೆಕ್-ಇನನ್ನು ಆ್ಯಡ್ ಮಾಡಿದೆ ಅಂದರೆ ಇಷ್ಟೊಂದು ಐಟಮ್ ಒಂದು ತೊಗೊಂಡೋಗ್ಬೇಕು. ಆಮೇಲೆ ಬರೀ ಈ ರೀತಿಯ ಒಂದು ಸೂಟ್ ಕೇಸನ್ನು ನಾನು ಥೈಲ್ಯಾಂಡಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀನಿ ಅಂದರೆ ಅದಕ್ಕೆ ನನಗೆ 3000 4000 ರುಪೀಸು ಅಥವಾ 2000 ಬಾತ್ ಕೊಡಬೇಕಾಗತ್ತೆ. ಸೊ ಡೈರೆಕ್ಟಾಗಿ ಸೇವ್ ಆಗುತ್ತೆ. ನಾವು ಇಲ್ಲಿ 2000 ರೂಪಾಯಿ ಟಿಕೆಟಲ್ಲಿ ಹಣ ಉಳ್ಸೋಕ್ಕೆ ಹೋಗಿ ಥೈಲ್ಯಾಂಡಲ್ಲಿ ಹೋಗಿ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ. ಸೊ ಹುಷಾರಾಗಿರಿ, ಈ ರೀತಿಯ ಗಿಮಿಕಿಗೆ ಬಿದ್ದೋಗ್ಬಿಡ್ಬೇಡಿ. ಸೊ ನಾನೇನು ಮಾಡಿದೆ 2000 ರುಪೀಸ್ ಆ್ಯಡ್ ಮಾಡಿ ಈ ಸೂಟ್ ಕೇಸನ್ನು ಇವಾಗ ಚೆಕ್-ಇನ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇದರಲ್ಲಿ ನಾನು 20 kgsನ ತೊಗೊಂಡೋಗೋಕ್ಕಾಗುತ್ತೆ. ಯಾಕಂದರೆ ನಂದು ಕ್ಯಾರಿ ಆನಲ್ಲಿ ಬರೀ ನಂದು ಮ್ಯಾಕ್ಬುಕ್ ಪ್ರೋ ಇದೆ ಲ್ಯಾಪ್ಟಾಪ್, ಅದೇ ಒಂದು 2.5-3 kgs ಆಗುತ್ತೆ. ಆಮೇಲೆ ನನಗೆ ಈ ಐಟಮ್ಸ್ನ ನಾನು ತೊಗೊಳೋಕೆ ಕಷ್ಟ ಆಗುತ್ತೆ. ಬಟ್ಟೆ ಮತ್ತು ಇನ್ನರ್ ವೇರ್ಸು, ಆಮೇಲೆ ಸಾಕ್ಸು, ಆಮೇಲೆ ಅಂಬ್ರೆಲ್ಲ ಇದನ್ನೆಲ್ಲ ತೊಗೊಂಡೋಗ್ಬೇಕಲ್ವ. ಮತ್ತು ವಾಪಸ್ ಬರಬೇಕಾದ್ರೂ ನನಗೆ ಸೂಟ್ ಕೇಸ್ ಬೇಕು, ಪರ್ಚೇಸ್ ಮಾಡ್ತೀನಿ. ಆಮೇಲೆ ಅಲ್ಲೂ ಬಟ್ಟೆಗಳನ್ನ ತೊಗೊತೀನಿ. ಅದಕ್ಕೆ ಈ ಸೂಟ್ ಕೇಸ್ ಬೇಕು ನನಗೆ. ನನ್ನ ಹತ್ರ ಇದೆ ಹೆಂಗು, ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು. ಹಾಗಾಗಿ ನಾನು ಈ ಸೂಟ್ ಕೇಸನ್ನು ಸೆಲೆಕ್ಟ್ ಮಾಡ್ತೀನಿ. ಹಾರ್ಡ್ ಕೇಸ್ ಇದು ನೋಡಿ, ಇದರಲ್ಲಿ ನಂಬರ್ ಲಾಕು ಇದೆ, ಇಲ್ಲ ನೀವು ಲಾಕ್ ಹಾಕ್ತೀರಾ ಅಂದರೆ ಲಾಕು ಹಾಕ್ಬೋದು. 2 ಆಪ್ಷನ್ ಇದೆ. ಸೊ ಇದು ನಿಮಗೆ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ತೊಗೊಳೋಕ್ಕಾಗುತ್ತೆ ಮತ್ತು ಡೊಮೆಸ್ಟಿಕ್ ಟ್ರಿಪ್ಪಲ್ಲೂ ತೊಗೊಳೋಕ್ಕಾಗುತ್ತೆ. ಡೊಮೆಸ್ಟಿಕಲ್ಲಿ ಹೋಗ್ತಾಯಿದ್ದೀನಿ ಅಂದರೆ 15 kgs ಇರುತ್ತೆ. ಇವಾಗ ನಾನು ಇಂಟರ್ನ್ಯಾಷನಲ್ ಹೋಗ್ತಾಯಿದ್ದೀನಿ. ಸೊ ಇದಕ್ಕೆ ನನಗೆ 15 kg ಅಲೌಡ್ ಮಾಡಿದ್ದಾರೆ ಇದರಲ್ಲಿ. ಸೊ ನಾವು ಇವಾಗ ಫಸ್ಟು ಚೆಕ್-ಇನ್ ಸೂಟ್ ಕೇಸನ್ನು ಯಾವ ರೀತಿ ಪ್ಯಾಕ್ ಮಾಡೋದಂತ ನೋಡೋಣ. ಇದನ್ನು ಸೈಡಲ್ಲಿಡೋಣ ಇವಾಗ. ಇದನ್ನು ಕೂಡ ಸೈಡಲ್ಲಿಡೋಣ ಇವಾಗ. ಇದನ್ನು ಇವಾಗ ಓಪನ್ ಮಾಡೋಣ. ಇದೇನಂತ ನೀವು ನೋಡ್ತಾ ಇರ್ಬೋದು, ಇದು ಪ್ಯಾಕಿಂಗ್ ಕ್ಯೂಬ್ಸ್ ಅಂತ ಬರ್ತವೆ. ನಾನು ಬೇರೆ ಸಲ ಬೇರೆ ಕಡೆಯಿಂದ ಆರ್ಡರ್ ಮಾಡಿದ್ದೀನಿ. ಇದು ಮೊಕೊಬರೋದವ್ರದ್ದು, ಚೆನ್ನಾಗಿದೆ. ಇದರಲ್ಲಿ ಆಲ್ರೆಡಿ ನಾನು ಥೈಲ್ಯಾಂಡಲ್ಲಿ ಸೆಕೆ ಜಾಸ್ತಿ, ಅಲ್ಲಿ ಶೂ ಹಾಕ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಅಲ್ಲಿ ಮಳೆ ಬೇರೆ ಬರ್ತಾಯಿದೆ, ಹ್ಯೂಮಿಡಿಟಿ ತುಂಬ ಜಾಸ್ತಿ ಇದೆ. ಇದರೊಳಗಡೆ ನಾನು ಕ್ರಾಕ್ಸನ್ನು ಪ್ಯಾಕ್ ಮಾಡಿದ್ದೀನಿ, ತೋರಿಸ್ಬಿಡ್ತೀನಿ ಒಂದ್ಸಲ. ಇಲ್ಲಿ ನೋಡಿ, ಕ್ರಾಕ್ಸ್ ಇದು ಯೂಸ್ ಮಾಡಿರೋದು, ಹಾಗಾಗಿ ನಾನು ಬೆಡ್ ಮೇಲೆ ಇಟ್ಟಿಲ್ಲ, ಕವರ್ ಹಾಕಿಟ್ಟಿದ್ದೀನಿ. ಸೊ ಕ್ರಾಕ್ಸು ಕಂಫರ್ಟೇಬಲ್ ಆಗಿರುತ್ತೆ. ನೀವು ಕ್ರಾಕ್ಸ್ ಬೇಡ, ಇಲ್ಲ ನೀವು ಚಪ್ಪಲಿ ತೊಗೊಂಡೋಗ್ತೀರ ಅಂತಂದರೆ ಈ ರೀತಿಯ ಸ್ಲಿಪ್ಪರ್ಸನ್ನು ಕೂಡ ನೀವು ಪ್ಯಾಕ್ ಮಾಡ್ಕೊಬೋದು. ಈ ರೀತಿಯ ಸ್ಲಿಪ್ಪರ್ಸ್ ತುಂಬ ಕಂಫರ್ಟೇಬಲ್ ಆ್ಯಕ್ಚುಲಿ. ಆದರೆ ಮಳೆಗೆ ನೀರಿಗೆಲ್ಲ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಇದನ್ನೇ ಇಟ್ಕೊಂಡಿದ್ದೀನಿ, ಕ್ರಾಕ್ಸು. ಇದು ಒಂದಾಯ್ತಾ. ನೆಕ್ಸ್ಟು ಇದು ನಮ್ಮದು ಟಾಯ್ಲೆಟ್ ಕಿಟ್ಟು. ಇದರಲ್ಲಿ ಟೂತ್ ಬ್ರಷ್ ಬರ್ತಾಯಿದೆ, ಪೇಸ್ಟು, ಆಮೇಲೆ ಇದು ಶೇವಿಂಗ್ ಫೋಮು, ಆಮೇಲೆ ಶೇವಿಂಗ್ ಕ್ರೀಮು, ಆಮೇಲೆ ಒಂದು ಪರ್ಫ್ಯೂಮ್ ಬಾಟಲನ್ನ ಇಟ್ಕೊಂಡಿದ್ದೀನಿ. ಮತ್ತು ನಿಮಗೆ ಏನೆಲ್ಲ ಬೇಕೋ ಅದನ್ನ ಇಟ್ಕೊಳ್ಳಿ. ಕೋಂಬನ್ನು ನಾನು ಆ್ಯಡ್ ಮಾಡಬೇಕು, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಕೋಂಬು ಮರಿಬೇಡಿ, ನೀವು ಏನನ್ನು ಮರಿಬೇಡಿ. ಇದರೊಳಗಡೆ ಹಾಕಿಬಿಡೋಣ ಇವಾಗಲೇ. ನಿಮಗೆ ಪೇಸ್ಟ್ ಬೇಕಂದರೆ ಪೇಸ್ಟು, ನೀವು ಹೋಟೆಲಲ್ಲಿ ಹೋಗ್ತಿದ್ದೀರಾ ಅಂತಾರೆ ನಿಮಗೆ ಪೇಸ್ಟು ಟವಲೆಲ್ಲ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ನಾನು ಟವಲು ಇಟ್ಕೊಂಡಿಲ್ಲ, ಪೇಸ್ಟು ಇಟ್ಕೊಂಡಿಲ್ಲ. ಯಾಕಂದರೆ ಹೋಟೆಲಲ್ಲಿ ಹೋಗಿ ಉಳಿಯೋದಾದರೆ ಬೇಕಾಗಲ್ಲ. ಆದರೆ ನಾನು ಫ್ರೆಂಡ್ಸ್ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ, ಸೊ ಟವಲ್ನ ಇಟ್ಕೊಬೇಕು ನಾನು, ಆಮೇಲೆ ಆ್ಯಡ್ ಮಾಡ್ತೀನಿ. ಆಮೇಲೆ ಇಲ್ಲಿ ಇನ್ನರ್ ವೇರ್ಸು, ಇದರಲ್ಲಿ ಇನ್ನರ್ ವೇರ್ಸನ್ನ ಹಾಕಿಡೋಣ. ನಾನು ಬನಿಯಾನ್ಸು, ಈ ಪೌಚು ನಾನು ಆ್ಯಕ್ಚುಲಿ ಥೈಲ್ಯಾಂಡಿಂದನೇ ತೊಗೊಂಡಿದ್ದು. ಯಾವುದು ಮಿನಿಸೋ ಸ್ಟೋರೋ ಡೈಸೋ ಸ್ಟೋರೋ ಅಥವಾ ಕೊರಿಯಾದಲ್ಲೋ, 2ರಲ್ಲಿ 1ರಲ್ಲಿ ತೊಗೊಂಡಿದ್ದು. ಈ ರೀತಿಯ ಪೌಚಸ್ಸು ಕೆಲವರು ಕೇಳಿದ್ದಾರೆ. ಎಕ್ಸಾಕ್ಟ್ ಇದೇ ರೀತಿಯ ಪೌಚಸ್ಗಳು ನನಗೆ ಎಲ್ಲೂ ಸಿಕ್ಕಿಲ್ಲ ಆನ್ಲೈನಲ್ಲಿ. ನಿಮಗೆ ಈ ರೀತಿಯ ಮೊಕೊಬರೋದವ್ರು ಸಿಗುತ್ತೆ, ಈ ರೀತಿಯದ್ದು ಸಿಗುತ್ತೆ. ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಾನು ಇವಾಗ ಇನ್ನರ್ ವೇರ್ಸ್ನ ಹಾಕ್ತೀನಿ. ಇದು ಬಟ್ ಆಮೇಲೆ ಹಾಕೋಣ. ಇದರಲ್ಲಿ ಇನ್ನರ್ ವೇರ್ಸ್ನ, ಬನಿಯಾನ್ಸು, ತುಂಬ ಸೆಕೆ ಇಲ್ಲಿ ಥೈಲ್ಯಾಂಡಲ್ಲಿ, ಹಾಗಾಗಿ ನೀವು ಫಸ್ಟು ವೆದರ್ ನೋಡ್ಕೊ. ಇದು ನಂದು ಇನ್ನರ್ ವೇರ್ಸು, ಮತ್ತು ರಾತ್ರಿ ಮಲ್ಗೋಬೇಕಾದ್ರೆ ಹಾಕ್ಕೊಂಡಿದ್ದು. ನೀವು ಫಸ್ಟ್ ವೆದರ್ ನೋಡ್ಕೊಬೇಕು. ನೀವು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀರಾ, ಯಾವ ದೇಶಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲಿ ವೆದರ್ ಹೆಂಗಿದೆ, ಆ ರೀತಿ ನೀವು ಬಟ್ಟೆನ ಪ್ಯಾಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಾಂದರೆ ಫಜೀತಿ ಆಗಿಬಿಡುತ್ತೆ. ಇವಾಗ ನೋಡಿ, ಈ ಪ್ಯಾಂಟ್ ತೊಗೊಂಡಿದ್ದೀನಿ ನೋಡಿ, ಎಷ್ಟು ಲೂಸ್ ಆಗಿದೆಯಲ್ಲ. ಗೆಸ್ ಮಾಡ್ತೀರಾ ಎಲ್ಲಿ ನಾನು ತೊಗೊಂಡಿದ್ದಂತ. ಡಿಸ್ಕ್ರಿಪ್ಷನಲ್ಲಿ ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರ ಅಂತಂದರೆ ಡಿಸ್ಕ್ರಿಪ್ಷನ್ ಬರೆದು ತಿಳಿಸಿ. ಇದು ನಾನು ಥೈಲ್ಯಾಂಡಲ್ಲಿ ತೊಗೊಂಡಿರೋದು. ಇವಾಗ ತುಂಬ ಫೇಡಾಗಿ ಹೋಗಿದೆ. ಇವಾಗ ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಪರ್ಚೇಸ್ ಮಾಡ್ತೀನಿ. ತುಂಬ ರೀಸನೇಬಲ್ ಪ್ರೈಸಲ್ಲಿ ಸಿಕ್ಕಿದ್ದು, ತುಂಬ ಕಂಫರ್ಟೇಬಲು. ಟ್ರಾವೆಲಿಂಗು ಮತ್ತು ಎಲ್ಲ ಹೋಗೋದಕ್ಕೆ, ಎಲ್ಲರ ಕಡೆ ದೇವಸ್ಥಾನ ಹೋಗೋದಕ್ಕೆ ಎಲ್ಲದಕ್ಕೂ ಸುಲಭ ಆಗುತ್ತೆ ನನಗೆ. ಶರ್ಟ್ ಜೈಪುರದಲ್ಲಿ ತಗೊಂಡಿರೋದು, ನೀವು ಗೆಸ್ ಮಾಡ್ತಾಯಿದ್ದೀರಾ ಅಂತಂದರೆ. ನೆಕ್ಸ್ಟು ನಮ್ಮದು ಪ್ಯಾಂಟು ಮತ್ತು ಶರ್ಟು, ಒಂದು ಕ್ಯಾಪು. ಯಾಕಂದರೆ ಥೈಲ್ಯಾಂಡಲ್ಲಿ ತುಂಬ ಬಿಸಿಲಿರುತ್ತೆ. ನಿಮ್ಮ ಹತ್ರ ಲೈಟ್ ಕಲರ್ ಕ್ಯಾಪ್ ಇದ್ದರೆ ಅದನ್ನ ಇಟ್ಕೊಳ್ಳಿ. ಇದು ನಾನು ಜಾಸ್ತಿ ಯೂಸ್ ಮಾಡಿಲ್ಲ,
ನೀಟಾಗಿ ಕ್ಲೀನಾಗಿದೆ, ಹಾಗಾಗಿ ಇದನ್ನು ಇಟ್ಕೊತಾ ಇದ್ದೀನಿ. ಆಮೇಲೆ ಅಲ್ಲಿ ಹೋದಾಗ ತಗೊತೀನಿ. ಕ್ಯಾಪ್ ತುಂಬ ಯೂಸ್ ಮಾಡ್ತೀನಿ ನಾನು, ಟೂ ವೀಲರಲ್ಲಿ ಹೋಗ್ತಾ ಬರ್ತಾ ಎಲ್ಲ ಬೇಕಾಗುತ್ತೆ. ಇದು ನನ್ನ ಶರ್ಟ್ಸು ಎಲ್ಲ ಜೈಪುರದ ಕಲೆಕ್ಷನ್ನು. ಕೆಲವೊಂದು ಸ್ಟಿಚ್ ಮಾಡಿಸಿದ್ದೀನಿ, ಕೆಲವೊಂದು ರೆಡಿಮೇಡು ಗುಲಾಬ್ ಚಂದಿಂದ ತೊಗೊಂಡಿರೋದು. ಜೈಪುರಕ್ಕೆ ಹೋದವ್ರಿಗೆ ಗುಲಾಬ್ ಚಂದ್ ಸ್ಟೋರ್ ಗೊತ್ತಿರುತ್ತೆ. ಇದು ನಾನು ಪುತ್ತೂರಲ್ಲಿ ಸ್ಟಿಚ್ ಮಾಡಿಸಿರೋದು. ನಮ್ಮ ಟೇಲರ್ ಒಬ್ಬರಿದ್ದಾರೆ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಸೊ ಇದು ಶರ್ಟ್ಸು. ಇದನ್ನು ಒಂದು ಪೌಚಲ್ಲಿ ಹಾಕೋಣ. ಪ್ಯಾಂಟ್ ನಾನು ಜಾಸ್ತಿ ಇಟ್ಕೊಂಡಿಲ್ಲ, ಏನಕ್ಕಂದರೆ ನನ್ನ ಹತ್ರ ಜಾಸ್ತಿ ಇರೋದು ಜೀನ್ಸು ಅಥವಾ ಅಂಥದ್ದೇ ತುಂಬ ದಪ್ಪ ಇರೋವಂಥ ಪ್ಯಾಂಟ್ಸ್ಗಳು. ಇದನ್ನೊಂದನ್ನ ಇಟ್ಕೊಂಡಿದ್ದೀನಿ, ಮತ್ತು ಹಾಕ್ಕೊಂಡು ಹೋಗೋದು ಒಂದು ಜೀನ್ಸ್ ಹಾಕ್ಕೊಂಡು ಹೋಗ್ತೀನಿ, ಮತ್ತು ಅಲ್ಲಿ ಪರ್ಚೇಸ್ ಮಾಡ್ತೀನಿ ಈ ರೀತಿಯ ಕಂಫರ್ಟೇಬಲ್ ಆಗಿರೋಂಥ ಪ್ಯಾಂಟ್ಸ್. ಮತ್ತೊಂದು ಟ್ರ್ಯಾಕ್ ಪ್ಯಾಂಟ್ ಇಟ್ಕೊಂಡಿದ್ದೀನಿ, ಅಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಎಲ್ಲ ಕಡೆ ಯೂಸ್ ಮಾಡೋದಕ್ಕಾಗತ್ತೆ. ಸೊ ಇದು ಡಿಕ್ಯಾಥ್ಲಾನಿಂದ ತಗೊಂಡಿರೋದು 2 ಪ್ಯಾಂಟು ಮತ್ತೊಂದು ಶಾರ್ಟ್ಸ್. ಇದು ಡಿಕ್ಯಾಥ್ಲಾನಿದ್ದು ಮತ್ತೊಂದು ಶಾರ್ಟ್ಸು. ಕೆಲವು ಕಡೆ ಬೀಚಸ್ಗೆಲ್ಲ ಹೋಗ್ಬೇಕಂದ್ರೆ ಶಾರ್ಟ್ಸ್ ಹಾಕೊಂಡು ಹೋಗ್ಬೋದು. ಸೊ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಈ ಸಲ ಟ್ರಿಪ್ಪು ಸಖತ್ತಾಗಿದೆ, ಏನಕ್ಕಂದರೆ ನಮ್ಮ ಫ್ರೆಂಡ್ ಅವರು ಥೈಲ್ಯಾಂಡಲ್ಲೇ ಅವ್ರದ್ದು ಮನೆ ಇದೆ, ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ನಾನು ಸ್ವಲ್ಪ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಿಮಗೂ ಒಂದು ಸ್ಪೆಷಲ್ ಆಗಿರೋಂಥ ಎಪಿಸೋಡು ಮತ್ತು ಸ್ಪೆಷಲ್ ಆಗಿರೋಂಥ ಜಾಗಗಳನ್ನೆಲ್ಲ ಕವರ್ ಮಾಡೋಣ ಅಂಥೇಳಿ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಹೊಸ ಹೊಸ ವ್ಲಾಗ್ಸು ಎಲ್ಲ ಬರ್ತಾ ಇರುತ್ತೆ. ನೀವು ನೋಟಿಫಿಕೇಷನ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇದರೊಳಗಡೆ ಪ್ಯಾಂಟ್ ಹಾಕಿಬಿಡೋಣ ಇವಾಗ. ಪ್ಯಾಂಟು, ನಂದು ಶಾರ್ಟ್ಸು ಎಲ್ಲ ಇದರಲ್ಲೇ ಆಯಿತು. ಶಾರ್ಟ್ಸು, ಪ್ಯಾಂಟು, ಇದು ಪ್ಯಾಂಟು, ಇದು ಶಾರ್ಟು. ಇದನ್ನು ನಾನು ಬೇರೆ ಕಡೆ ಇಡಬೇಕು. ಶಾರ್ಟ್ಸ್ ಯಾಕಂದರೆ ನಾನು ಹೊಸದಾಗಿ ತಗೊಂಡಿದ್ದೀನಿ ಡಿಕ್ಯಾಥ್ಲಾನಲ್ಲಿ. ಆಲ್ರೆಡಿ ಇದರಲ್ಲಿ ಹೋಲಿದೆ, ಅದನ್ನ ಚೇಂಜ್ ಮಾಡಿಸ್ಕೊಬೇಕು. ಸೊ ಇವಾಗ ಪ್ಯಾಂಟು ಶರ್ಟು 2 ಆಯಿತು. ಇಲ್ಲೊಂದು ನೈಟ್ ಟಿ ಶರ್ಟ್ಸ್ ಉಳಿದಿದೆ ಇಲ್ಲಿ. ಇದನ್ನು ಟಿ ಶರ್ಟ್ಸನ್ನು ಕೂಡ ಇದರಲ್ಲೇ ಹಾಕ್ಕೊಂಡ್ಬಿಡ್ತೀನಿ. ನಂದು ಇನ್ನರ್ ವೇರ್ಸ್ ಜೊತೆ, ಇಲ್ಲಾಂದರೆ ಇದರಲ್ಲಿ ಹಾಕೋಣ ಟಿ ಶರ್ಟ್ಸ್. ಆಮೇಲೆ ಬರ್ತಾ ಬೇಕಾಗತ್ತಲ್ವ ಪೌಚಸ್ಸು. ಇವಾಗ ಹೋಗ್ತಾ ಪೌಚ್ ಸಾಕು ಅಂತ ಕಮ್ಮಿ ಇಟ್ಕೊಂಡ್ರೆ ಆಮೇಲೆ ಬರ್ತಾ ಪ್ಯಾಕ್ ಮಾಡೋಕ್ಕಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಇದರಲ್ಲಿ ಟಿ ಶರ್ಟು ಮತ್ತು ಸಾಕ್ಸನ್ನು ಹಾಕಿಡ್ತೀನಿ. ಸಾಕ್ಸ್ ಜಾಸ್ತಿ ಬೇಕಾಗಲ್ಲ, ಅದಕ್ಕೆ ನಾನು ತುಂಬ ಇಟ್ಕೊಂಡಿಲ್ಲ. ಟ್ರೆಕ್ಕಿಂಗೆಲ್ಲ ಹೋಗುವಂಥ ಸೀನ್ ಇಲ್ಲ ಇವಾಗ, ಯಾಕಂದರೆ ಮಳೆ ಬೇರೆ ಬರ್ತಾ ಇದೆ, ಹ್ಯುಮಿಡಿಟಿ ಜಾಸ್ತಿ ಇದೆ. ಮತ್ತು ಏನು ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ಇದೊಂದು ಬ್ಯಾಕ್ ಪ್ಯಾಕು, ಇದು ಡೇ ಬ್ಯಾಕ್ ಪ್ಯಾಕು. ಇದು ಡಿಕ್ಯಾಥ್ಲಾನಿಂದ ತಗೊಂಡಿದ್ದು. ತುಂಬ ಕಂಫರ್ಟೇಬಲ್, ಕ್ಯಾಮ್ರಾ ಹಾಕೋದಕ್ಕೆ, ನಿಮ್ಮ ನೀರು ಬಾಟ್ಲಿ ಇಡೋಕ್ಕೆ, ತಿಂಡಿ ಸ್ವಲ್ಪ. ಒಂದೇ ದಿನ ಬೆಳಗ್ಗೆ ಹೋಗಿ ಸಂಜೆ ಬರ್ತೀರಂತಾದರೆ ಸುಲಭ ಆಗುತ್ತಲ್ವ. ಸೊ ಈ ರೀತಿಯ ಬ್ಯಾಗನ್ನು ಒಂದು ಇಟ್ಕೊಳ್ಳಿ. ನಾನಂತೂ ಯಾವಾಗಲೂ ಕ್ಯಾರಿ ಮಾಡ್ತೀನಿ ಇದನ್ನು. ಮತ್ತು ಇದೊಂದು ಸೈಡ್ ಪೌಚು. ಇದರಲ್ಲಿ ಪಾಸ್ಪೋರ್ಟ್ ಇಡೋದಕ್ಕಾಗುತ್ತೆ, ಕ್ಯಾಶ್ ಇಡೋದಕ್ಕಾಗುತ್ತೆ, ಮತ್ತು ನಿಮ್ಮ ಮೊಬೈಲ್ ಫೋನು, ಮತ್ತು ನಿಮ್ಮ ಹತ್ರ ಸಣ್ಣ ಪವರ್ ಬ್ಯಾಂಕ್ ಇದೆ ಅಥವಾ ಹೆಡ್ಫೋನ್ ಇದೆ ಅಂದರೆ ಅದನ್ನು ಇಡೋದಕ್ಕಾಗುತ್ತೆ. ಆಮೇಲೆ ಪ್ಯಾಕ್ ಮಾಡಿ ತೋರಿಸ್ತೀನಿ. ಬಟ್ಟೆ ಎಲ್ಲ ಬಂದಾಯಿತು ಇದರಲ್ಲಿ. ಇವಾಗ ಸೂಟ್ಕೇಸ್ ಒಳಗಡೆ ಹಾಕೋಣ. ಇದು ಇವಾಗ ಯೂಸ್ ಆಗಿಲ್ಲ, ಆದರೂ ಆಮೇಲೆ ಬೇರೆ ಏನಕ್ಕಾದರೂ ಬೇಕಾದರೆ ಅಂತ ಇಲ್ಲಿ ಇಟ್ಕೊಳ್ಳೋಣ. ಕ್ಯಾಪ್ ಯಾವುದ್ರಲ್ಲಿ ಹಾಕೋದು? ಕ್ಯಾಪ್ ಇದರಲ್ಲಿ ಹಾಕೋಣ. ಕ್ಯಾಪ್ ನಾನು ಬ್ಯಾಕ್ ಪ್ಯಾಕಲ್ಲಿ ಹಾಕಿಡ್ತೀನಿ. ಕ್ಯಾಪ್ ಬೇಕಾಗತ್ತಪ್ಪ. ಕ್ಯಾಪು ಮತ್ತು ನಿಮ್ಮ ಸೆಲ್ಫಿ ಸ್ಟಿಕ್ ಇದೆ ಅಂದರೆ ಸೆಲ್ಫಿ ಸ್ಟಿಕ್ಕು ನಾನು ಇವಾಗ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸ್ಟಿಕ್ಕಲ್ಲಿ. ಸೊ ಹಾಗಾಗಿ ಇದರಲ್ಲಿ ಹಾಕಿಲ್ಲ, ಇವಾಗ ರೆಕಾರ್ಡ್ ಆದಮೇಲೆ ಹಾಕ್ತೀನಿ. ಸೊ ಅಮೇರಿಕನ್ ಟೂರಿಸ್ಟರು ಡಿಸೆಂಟ್ ಆಗಿರೋಂಥ ಕಂಪ್ನಿ, ಚೆನ್ನಾಗಿರೋಂಥ ಸೂಟ್ಕೇಸ್ ಸಿಗುತ್ತೆ ನಿಮಗೆ. ಇದು ಟಾಸ್ಕಾದವ್ರದ್ದು. ಈ ಸೂಟ್ಕೇಸು ಇವಾಗ ಫಸ್ಟ್ ನಾನು ಚಪ್ಪಲ್ನ ಕೆಳಗಡೆ ಇಡ್ತೀನಿ. ಈ ರೀತಿಯ ಹಾರ್ಡ್ ಕೇಸ್ ಸೂಟ್ಕೇಸ್ ಇದ್ದರೆ ತುಂಬ ಒಳ್ಳೆಯದು, ಏನಕ್ಕಂದರೆ ಏರ್ಪೋರ್ಟಲ್ಲಿ ನಮ್ಮ ಬಟ್ಟೆ, ನಮ್ಮ ಸೂಟ್ಕೇಸನ್ನು ಯಾವ ರೀತಿ ಎತ್ತಾಕ್ತಾರಂತ ನಮಗೆ ಗೊತ್ತಿರೋಲ್ಲ. ಕೆಲವೊಂದು ಸಲ ನೀವು ವೀಡಿಯೋಗಳನ್ನೆಲ್ಲ ನೋಡಿರ್ತೀರ. ಸೊ ಸೇಫಾಗಿರೋದಕ್ಕೆ ಹಾರ್ಡ್ ಕೇಸೇ ಒಳ್ಳೆಯದು. ಇಲ್ಲಿ ನೀವು ಸಾಫ್ಟ್ ಕೇಸನ್ನು ಯೂಸ್ ಮಾಡಬೇಡಿ, ಅದು ತುಂಬ ಡೇಂಜರ್ ಆಗ್ಬೋದು. ಎಲ್ಲಾದರೂ ಹರಿದೋಯ್ತು, ಏನಾದರೂ ಆಯಿತು ಅಂತಂದರೆ ಕಷ್ಟ ಆಗುತ್ತೆ. ಆಮೇಲೆ ನಮ್ಮ ಟಾಯ್ಲೆಟ್ ಕಿಟ್ಟು ಹಾಕ್ಬಿಡೋಣ. ಹಾಗೆ ನಾನು ಒಂದು ಅಂಬ್ರೆಲನ ಇಟ್ಕೊಂಡಿದ್ದೀನಿ, ಇದನ್ನು ಇಲ್ಲೇ ಹಾಕ್ಬಿಡ್ತೀನಿ. ಯಾಕಂದರೆ ಮಳೆಗಾಲ ಬೇರೆ ಬೇಕಾಗುತ್ತೆ ಅಂಬ್ರೆಲ್ಲ.
ಅಲ್ವಾ. ನಮ್ಮ ಡೇ ಬ್ಯಾಕ್ ಪ್ಯಾಕು ಇದು ಇದರಲ್ಲಿ ಬಂದುಬಿಡ್ತು. ಸೊ ಇವಾಗ ಇದು ಎಕ್ಸ್ಟ್ರಾ ವಾಪಸ್ ಬರ್ತಾ ಸಾಮಾನು ಇರುತ್ತಲ್ವ, ಅದನ್ನೆಲ್ಲ ಪ್ಯಾಕ್ ಮಾಡೋದು ಬೇಡವಾ? ಬೇಕಲ್ವಾ? ಅದಕ್ಕೆ ಪೌಚ್ ಬೇಡವಾ? ಬೇಕು. ಅದಕ್ಕೆ ಇದರಲ್ಲಿ ಹಾಕಿ ಒಳಗಡೆ ಹಾಕಿ ಜಿಪ್ ಹಾಕಿ ಇಟ್ಬೇಡ. ಮತ್ತು ಇಲ್ಲೊಂದು ಬೆಲ್ಟ್ ಇದೆ, ಸ್ವಲ್ಪ ಅಲ್ಲಾಡದೇ ಇರಲಿ ಅಂತ. ಇದನ್ನು ಹಾಕಿಟ್ರೆ ನಮ್ಮ ಲಗೇಜು ಸೂಟ್ ಕೇಸ್ ಒಳಗಡೆ ಸೇಫಾಗಿರುತ್ತೆ, ಎಲ್ಲೂ ಅಲ್ಲಾಡಲ್ಲ ಅವಾಗ. ಇದನ್ನು ಹಾಕಿ ಹಿಂಗೆ ಹಾಕಿ ಇದನ್ನು ಜಿಪ್ ಹಾಕಿದರೆ ಆಯಿತು. ಮತ್ತು ನಿಮಗೆ ವಾಪಸ್ ಬರ್ತಾ ಏನಾದರೂ ಎಕ್ಸಸ್ ಬ್ಯಾಗೇಜ್ ಬೇಕಂತಂದರೆ ಮೊದಲೇ ಪರ್ಚೇಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಥವಾ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಸೊ ಈ ರೀತಿ ನಿಮ್ಮ ಚೆಕ್-ಇನ್ ಸೂಟ್ ಕೇಸ್ ಪ್ಯಾಕ್ ಆಯಿತು ನೋಡಿ. ಇವಾಗ ನನ್ನ ಸೂಟ್ ಕೇಸು ಸುಮಾರು ಒಂದು 10 kg ಇರ್ಬೋದು ಅನಿಸುತ್ತೆ. ಜಾಸ್ತಿ ಅಂದರೆ 10 kg, ಅದಕ್ಕಿಂತ ಜಾಸ್ತಿ ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ನನಗೆ 10 kg ಐಟಮನ್ನು ಪರ್ಚೇಸ್ ಮಾಡೋವಂಥ ಅವಕಾಶಗಳು ಇದೆ. ಸೊ ಚೆಕ್-ಇನ್ ಸೂಟ್ ಕೇಸ್ ಪ್ಯಾಕ್ ಮಾಡಾಯಿತು. ಇವಾಗ ಕ್ಯಾರಿ ಆನ್ ಸೂಟ್ ಕೇಸನ್ನು ಯಾವ ರೀತಿ ಪ್ಯಾಕ್ ಮಾಡೋದಂತ ನೋಡೋಣ. ಇದು ರಿಟರ್ನ್ ಮಾಡೋದಕ್ಕಿರೋದು, ಆಮೇಲೆ ಇದನ್ನು ನೋಡೋಣ. ಇವಾಗ ನಾವು ಯಾವ ರೀತಿ ಚೆಕ್-ಇನ್ ಬ್ಯಾಗನ್ನು ಪ್ಯಾಕ್ ಮಾಡೋದಂತ ನೋಡೋಣ. ನೀವು ಇದರಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಐಟಮ್ಸನ್ನು ಹಾಕೋಂಗಿಲ್ಲ, ಯಾವುದೇ ರೀತಿಯ ಪವರ್ ಬ್ಯಾಂಕ್ಸನ್ನು ಹಾಕೋಂಗಿಲ್ಲ. ನೀವು ಹೇರ್ ಡ್ರೈಯರ್ ತೊಗೊಂಡೋಗ್ತಾ ಇದ್ದೀರಾ ಅಂದರೆ ಇದರಲ್ಲಿ ಹಾಕ್ಬೋದು. ಯಾವುದರಲ್ಲಿ ಬ್ಯಾಟ್ರಿ ಇದೆ ನೋಡಿ ಅದನ್ನು ನೀವು ಇದರೊಳಗಡೆ ಹಾಕೋಂಗಿಲ್ಲ. ಟ್ರಿಮ್ಮರು ಅದರಲ್ಲಿ ಬ್ಯಾಟ್ರಿ ಇರುತ್ತಲ್ಲ, ರಿಚಾರ್ಜಬಲ್ ಟ್ರಿಮ್ಮರ್ ಇರುತ್ತೆ, ಅದನ್ನು ಇದರಲ್ಲಿ ಹಾಕೋಂಗಿಲ್ಲ. ಡೈರೆಕ್ಟ್ ಪವರ್ಗೆ ಹಾಕುವಂಥ ಟ್ರಿಮ್ಮರನ್ನು ಹಾಕ್ಬೋದು. ಆದರೂ ಕೆಲವೊಂದು ಸಲ ಡೌಟ್ ಇದೆ ಅಂತಂದರೆ ಸೇಫಾಗಿರೋದಕ್ಕೆ ಕ್ಯಾರಿ ಆನಲ್ಲೇ ಇಟ್ಕೊಳ್ಳಿ. ಫಸ್ಟ್ ನಾವು ಲ್ಯಾಪ್ಟಾಪನ್ನು ಹಾಕೋಣ. ಲ್ಯಾಪ್ಟಾಪು ಚಾರ್ಜರ್ ಎಲ್ಲ ಇದ್ರ ಜೊತೆನೇ ಇದರೊಳಗಡೆ ಇದೆ, ಸುಲಭ ಆಗುತ್ತೆ ನನಗೆ ಕ್ಯಾರಿ ಮಾಡೋದಕ್ಕೆ, ಅದಕ್ಕೆ ಇದರೊಳಗಡೆ ಹಾಕ್ಬಿಟ್ಟಿದ್ದೀನಿ. ಇದರಲ್ಲಿ ನಂದು ಕ್ಯಾಮ್ರಾ ಬರುತ್ತೆ, ಇವಾಗ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಲ್ಲ ಅದೆಲ್ಲ ಇದರಲ್ಲಿ ಬರುತ್ತೆ. ಒಂದು ಹೆಡ್ಫೋನು, ಇದು ಒಂದು ಸೈಡ್ ಪೌಚು, ಇದರಲ್ಲಿ ನೋಡಿ ಏನೆಲ್ಲ ಹೋಗುತ್ತೆ ಅಂತ. ಇವಾಗ ನಂದು ಪರ್ಸು ಇದರೊಳಗಡೆ ಇಟ್ಟಿದ್ದೀನಿ ಆಲ್ರೆಡಿ. ಇಲ್ಲಿ ನೋಡಿ ಒಂದು ಸಣ್ಣ ಪರ್ಸ್ ಇದೆ. ಇದು ನೋಡಿ, ಇದು ಥಾಯ್ ಬಾತ್. ನೀವು ಇಂಡಿಯಾದಿಂದ ಹೋಗೋ ಮೊದಲೇ ಸ್ವಲ್ಪ ಥಾಯ್ ಬಾತನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಒಂದು 10,000 20,000 ರೂಪೀಸನ್ನು ಥಾಯ್ ಬಾತ್ ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ, ಎಲ್ಲಿಗಾದರೂ ಎಮರ್ಜೆನ್ಸಿ ಬೇಕಾಗುತ್ತೆ. ಇದು ನನ್ನ ಪಾಸ್ಪೋರ್ಟು, ಇದರಲ್ಲಿ ನಾನು ಕ್ಯಾಶ್ ಇಡೋದು, ಥಾಯ್ ಬಾತನ್ನು ಇದರಲ್ಲಿ ಹಾಕಿಡ್ತೀನಿ. ಈ ಸೈಡ್ ಪೌಚು ಒಂದು ಸಲ ನೀವು ಯೂಸ್ ಮಾಡಿದ್ರೆ ಅಂದರೆ ಆಮೇಲೆ ನೀವು ಪಾಕೆಟಲ್ಲಿ ಮೊಬೈಲ್ ಫೋನ್ ಇಡೋಕ್ಕೆ ಮನಸ್ಸೇ ಬರೋಲ್ಲ. ನನ್ನ ಬ್ರದರ್ ವರ್ಷನಾಥ್ಗೆ ಒಂದು ಸಲ ಕೊಟ್ಟಿದ್ದೀನಿ, ಅವ್ರು ಯಾವಾಗಲೂ ಇವಾಗ ಯೂಸ್ ಮಾಡ್ತಾಯಿದ್ದಾರೆ. ಸೊ ಇದರಲ್ಲಿ ನಾನು ಚಾರ್ಜರ್ಸ್ ಎಲ್ಲ ಹಾಕಿಡ್ತೀನಿ. ಏರ್ಪೋರ್ಟಲ್ಲಿ ಇದನ್ನು ತೆಗೆದು ಟ್ರೇಯಲ್ಲಿ ಹಾಕಬೇಕಾಗತ್ತಲ್ಲ, ಅದಕ್ಕೆಲ್ಲ ಸುಲಭ ಆಗುತ್ತೆ. ಸೊ ಇದರಲ್ಲಿ ಚಾರ್ಜರ್ಸು ಮತ್ತು ಪವರ್ ಬ್ಯಾಂಕು ಎಲ್ಲ ಇಟ್ಟಿದ್ದೀನಿ. ಸಣ್ಣ ಪವರ್ ಬ್ಯಾಂಕ್ ನೋಡಿ, ಕ್ಯೂಟಾಗಿದೆಯಲ್ಲ. ಇದು ನಾನು ಅಮೆಝಾನಲ್ಲಿ ತಗೊಂಡಿದ್ದಲ್ಲ, ಆದರೆ ನಿಮಗೆ ಲಿಂಕನ್ನು ಕೊಡ್ತೀನಿ, ನಾನು ರೆಕಮೆಂಡ್ ಮಾಡೋವಂಥ ಪವರ್ ಬ್ಯಾಂಕ್ಸನ್ನು. ಇಲ್ಲೊಂದು ಲಾಕ್ ಇದೆ, ಲಾಕ್ ಹಾಕಿದ್ದೀನಿ. ಇವಾಗ ಇದನ್ನು ಹಾಕಿಬಿಡೋಣ. ಮತ್ತು ಏನಾದರೂ ತಿಂಡಿ ಬರುತ್ತೋ, ಇದು ಬುಕ್ಸು, ನಮ್ಮದು ದಿನ ಸ್ಟಡಿ ಮಾಡೋಕ್ಕೆ ಜರ್ನಲ್ ಅದೆಲ್ಲ ಇದೆ, ಅದನ್ನೆಲ್ಲ ಇದ್ರಲ್ಲಿ ಹಾಕಿದ್ದೀನಿ. ಇದರಲ್ಲಿ ಕ್ಯಾಮ್ರಾ ಪ್ಯಾಕ್ ಮಾಡಬೇಕು. ಆಮೇಲೆ ಇದು ನನ್ನ ಪೌಚು. ಇದನ್ನು ಇವಾಗ ಕೆಲವೊಂದು ಸಲ ಬೇಕಾದರೆ ಹೋಗ್ತಾ ಯೂಸ್ ಮಾಡ್ಬೋದು, ಇವಾಗ ಅವಶ್ಯಕತೆ ಇಲ್ಲ, ಇದರೊಳಗಡೆ ಹಾಕಿರ್ತೀನಿ. ಮತ್ತು ನನಗೆ ಏನಾದರೂ ಐಟಮು ನೆನಪಾಯಿತು ಅಂದರೆ ಇಲ್ಲಿ ನನಗೆ ಜಿಪ್ ಇದೆ, ಬೇಕಾದಾಗ ಹಾಕ್ಕೊಬೋದು, ಬೇಕಾದಾಗ ತೆಗಿಬೋದು. ಅದು ನನಗೆ ಇಷ್ಟ ಆಗೋದು ಇದರಲ್ಲಿ. ನಾವು ಸೂಟ್ ಕೇಸಲ್ಲಿ ಹಾಕ್ಕೊಂಡ್ರೆ ಪ್ರಾಬ್ಲಮ್ ಅಂದರೆ ಏನು ಗೊತ್ತಾ, ನಾವು ಬೇಕಾದಾಗ ತೆಗೆಯೋದಕ್ಕಾಗಲ್ಲ, ಎಲ್ಲ ಕಡೆ ನಿಲ್ಲಿಸಿ. ಇದು ಸುಲಭ ಆಗುತ್ತೆ, ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಇವಾಗ ನಾನು ಇದನ್ನು ಕೂಡ ಒಳಗಡೆ ಹಾಕಿರ್ತೀನಿ ತೋರಿಸೋದಕ್ಕಂತ. ನೋಡಿ, ಇವಾಗ ನನ್ನದು ಕ್ಯಾರಿ ಆನ್ ಬ್ಯಾಗು ರೆಡಿಯಾಗಿದೆ. ಇದರಲ್ಲಿ ಇವಾಗ ಆಲ್ರೆಡಿ 5-6 kg ಆಗಿಬಿಟ್ಟಿದೆ ಅನಿಸುತ್ತೆ, ಭಾರ ಆಗ್ತಾಯಿದೆ. ಸೊ ಈ ರೀತಿ ನೀವು ಇಂಟರ್ನ್ಯಾಷನಲ್ ಟ್ರಾವೆಲ್ಗೆ ಚೆಕ್-ಇನ್ ಸೂಟ್ ಕೇಸು, ಕ್ಯಾರಿ ಆನ್ ಬ್ಯಾಗನ್ನು ಪ್ಯಾಕ್ ಮಾಡ್ಬೋದು. ನೀವು ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀರ ಅಂತಂದರೆ ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿಯ ರೂಲ್ಸ್ ಇದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಅರಬ್ ಕಂಟ್ರೀಸು ಅಥವಾ ಈ ಅರಬ್ ದೇಶಗಳಿದಾವಲ್ಲ, ಆ ದೇಶಕ್ಕೆ ಹೋಗ್ತಾ ಇದ್ದೀರಿ ಅಂತಾರೆ, ಅಲ್ಲಿ ನಿಮಗೆ ಯಾವುದೇ ರೀತಿಯ ಆಲ್ಕೋಹಾಲನ್ನು ತೊಗೊಂಡೋಗಕ್ಕೆ ಬಿಡಲ್ಲ. ಯುರೋಪಿಯನ್ ಕಂಟ್ರೀಸಲ್ಲಿ ನೀವು ತೊಗೊಂಡೋಗ್ಬೋದು, ಆದರೆ ಅರೇಬಿಕ್ ಕಂಟ್ರೀಸಲ್ಲಿ ಯಾವುದರಲ್ಲೂ ತೊಗೊಂಡೋಗಂಗಿಲ್ಲ.
ಸೊ ಈ ರೀತಿ ನೀವು ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟಲ್ಲಿ ಯಾವ್ದು ಕಂಟ್ರಿಗೆ ಯಾವುದೆಲ್ಲ ತೊಗೊಂಡು ಹೋಗಿದೆ ಅಂತ. ನಿಮ್ಮ ಹತ್ರ ಅಲ್ಲಿ ಸ್ಟಾಪ್ ಓವರ್ ಇದ್ದರೂ ಕೂಡ ನಿಮ್ಮ ಸೂಟ್ ಕೇಸಿನ ಅದನ್ನು ತೆಗೆಸ್ತಾರೆ ಅಥವಾ ಸೂಟ್ ಕೇಸೇ ತೊಗೊಂಡ್ಬಿಡ್ತಾರೆ. ಸೊ ಹುಷಾರಾಗಿರಿ. ನಿಮ್ಮ ಚೆಕ್ ಇನ್ನು ಮತ್ತು ಕ್ಯಾರಿ ಆನನ್ನು ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಕ್ಯಾರಿ ಆನಲ್ಲಿ ಏನೆಲ್ಲ ಹೋಗಬೇಕು, ಚೆಕ್ ಇನ್ನಲ್ಲಿ ಏನೆಲ್ಲ ಹೋಗಬೇಕು ಅಂತ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಈ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ, ಏನಿದೆ ಅಂತ ನೋಡಿ. ನೆಕ್ಸ್ಟ್ ಇವಾಗ ನಾವು ವೆಬ್ ಚೆಕ್ ಇನ್ನನ್ನು ಮಾಡಬೇಕು. ನಮ್ಮದು ಫ್ಲೈಟ್ ಡೀಟೇಲ್ಸ್ನ ಹಾಕಿ ವೆಬ್ ಚೆಕ್ ಇನ್ನನ್ನು ಮಾಡಬೇಕು. ಫಸ್ಟ್ ನಮ್ಮದು ಫ್ಲೈಟ್ ಯಾವುದು ಅಂತ ನೋಡಿ ಅದನ್ನು ಎಂಟರ್ ಮಾಡಿ ಟೈಪ್ ಮಾಡಿ ಏರ್ ಏಷ್ಯಾ ವೆಬ್ ಚೆಕ್ ಇನ್ ನೋಡಿ, ಇಲ್ಲಿ ಬಂತು ಚೆಕ್ ಇನ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡೋಣ. ಲೋಡ್ ಆಗ್ತಾ ಇದೆ. PNR ನಂಬರ್ನ ಇಲ್ಲಿ ಹಾಕಬೇಕು. VEQGWQ ಈ ರೀತಿ PNR ನಂಬರ್ ಇರುತ್ತೆ ನೋಡಿ, 6 ಡಿಜಿಟ್ ಇದ್ದು ಬುಕ್ಕಿಂಗ್ ನಂಬರ್ ಆರ್ PNR ನಂಬರು, ಫಸ್ಟ್ ನೇಮ್ ಆರ್ ಲಾಸ್ಟ್ ನೇಮ್. ಸಾಯಿ ಅಂತ ಕೊಡ್ತೀನಿ. ಸರ್ಚ್. 20 kg allowance to 25 kg now for a lower rate. Add 25 kg ಅಂತ ಬೇಡಪ್ಪ, ನಮ್ಮ ಹತ್ರ ಇದೆ 20 kg. ಆಟೋ ಚೆಕ್ ಇನ್, ಆಪ್ಟ್ ಇನ್ ಆಟೋ ಚೆಕ್ ಇನ್ ಫಾರ್ ಯುವರ್ ಫ್ಯೂಚರ್ ಡೊಮೆಸ್ಟಿಕ್ ಫ್ಲೈಟ್ಸ್ ವಿತ್ ಮಲೇಷ್ಯಾ ಆ್ಯಂಡ್ ಎಂಜಾಯ್ ಹ್ಯಾಸಲ್ ಫ್ರೀ. ಮಲೇಷ್ಯಾದಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಆಟೋ ಚೆಕ್ ಇನ್ ಆಪ್ಷನ್ ಇದೆ. ಇವಾಗ ಇಲ್ಲಿ ಚೆಕ್ ಇನ್ ಅಂತ ಕ್ಲಿಕ್ ಮಾಡಿದ್ವಿ, ನಂದು ಡೀಟೇಲ್ಸ್ ಬರ್ತಾಯಿದೆ. ಓಕೆ, ಪಾಸ್ಪೋರ್ಟ್ ನಂಬರು ಮತ್ತು ಪಾಸ್ಪೋರ್ಟ್ ಎಕ್ಸ್ಪೈರಿ ಡೇಟ್ನ ಹಾಕಬೇಕು ಇದರಲ್ಲಿ. ಓಕೆ, ಪಾಸ್ಪೋರ್ಟ್ ನಂಬರನ್ನು ಹಾಕಬೇಕು. ಎಕ್ಸ್ಪೈರಿ ಡೇಟ್. ಓಕೆ, ಎಕ್ಸ್ಪೈರಿ ಡೇಟ್ ಹಾಕಾಯಿತು. ಇಮೇಲ್ ಆಪ್ಷನಲ್ಲೂ ಬೇಡ ನಮಗೆ. ಕಂಟಿನ್ಯೂ ಅಂತ ಕೊಡೋಣ. ಎಕ್ನಾಲೇಜ್ಮೆಂಟ್ ಟು ಕ್ಯಾರಿ ವ್ಯಾಲಿಡ್ ಒರಿಜಿನಲ್ ಟ್ರಾವೆಲ್ ಡಾಕ್ಯುಮೆಂಟ್ಸ್. ಓಕೆ ಸರ್, ನೀವು ವ್ಯಾಲಿಡ್ ಡಾಕ್ಯುಮೆಂಟ್ಸನ್ನು ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಪಾಸ್ಪೋರ್ಟು ಮತ್ತು ಬೇರೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಬೇಕಿದೆ ಅಂತಂದರೆ ಇವಾಗ ನಮಗೆ ಬೇಕಾಗಿರೋದು ಬರೀ ಪಾಸ್ಪೋರ್ಟ್ ಮಾತ್ರ. ಎಸ್ ಐ ಅಗ್ರಿ ಅಂತ ಕ್ಲಿಕ್ ಮಾಡ್ತೀನಿ. ಡೇಂಜರಸ್ ಗುಡ್ಸ್ ನೋಟಿಸ್, ಎಕ್ಸ್ಪ್ಲೋಸಿವ್ಸು, ಫ್ಲೇಮೇಬಲ್ ಗ್ಲಾಸು, ಫ್ಲೇಮೇಬಲ್ ಲಿಕ್ವಿಡ್ಸು, ಫ್ಲೇಮೇಬಲ್ ಸಾಲಿಡ್ಸು, ಆಕ್ಸಿಡೈಸಿಂಗ್ ಮೆಟೀರಿಯಲ್ಲು, ಇನ್ಫೆಕ್ಷಿಯಸ್ ಸಬ್ಸ್ಟೆನ್ಸಸ್ಸು, ಟಾಕ್ಸಿಕ್ ಸಬ್ಸ್ಟೆನ್ಸಸ್ಸು, ರೇಡಿಯೋ ಆಕ್ಟಿವು, ಕೊರೋಸಿವ್ಸು, ಮಿಸಲೇನಿಯಸ್ಸು, ಇದನ್ನೆಲ್ಲ ಇಟ್ಕೊಂಡಿರಬಾರ್ದು. ಸೊ ನೀವು ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಸಲ. ಎಸ್ ಐ ಅಗ್ರಿ ಅಂತ ಕೊಡ್ತೀನಿ. ಲಾಸ್ಟ್ ಚಾನ್ಸ್ ಟು ಅಪ್ಗ್ರೇಡ್ ಬಿಫೋರ್ ಡಿಪಾರ್ಚರ್. ಯು ಹ್ಯಾವ್ ಗಾಟ್ 20 kg ಚೆಕ್ಡ್ ಇನ್, ಅಪ್ಗ್ರೇಡ್ ಟು 25 kg ನಾಟ್ ರಿಕ್ವೈರ್ಡ್ ಸರ್. ಇವಾಗ ಇಲ್ಲಿ ನಂದು ಸೀಟ್ ಆಲ್ರೆಡಿ ಸಿಲೆಕ್ಟೆಡ್ ಆಗಿದೆ ನೋಡಿ, 31A ವಿಂಡೋಸ್, ಚೆಕ್ಡ್ ಬ್ಯಾಗೇಜ್ 20 kg. ಆಮೇಲೆ ಪರ್ಚೇಸ್ ಆ್ಯಡ್ ಆನ್ಸ್ ಇನ್ನೂ ಬೇಡ. ಈ ಬೋರ್ಡಿಂಗ್ ಪಾಸ್ ನೋಡೋಣ, ಇಲ್ಲಿದೆ ನೋಡಿ ಈ ಬೋರ್ಡಿಂಗ್ ಪಾಸು. ಇಮಿಡಿಯೇಟಾಗಿ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳೋಣ. ಡೌನ್ಲೋಡ್ ಈ ಬೋರ್ಡಿಂಗ್ ಪಾಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇವಾಗ ಡೌನ್ಲೋಡ್ ಆಗಿಬಿಡುತ್ತೆ. ನಮಸ್ಕಾರ ಗಾಯ್ಸ್, ಇವಾಗ ನಮ್ಮದು ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ನಾನಿವಾಗ ಬನ್ನೇರುಘಟ್ಟದಲ್ಲಿದ್ದೀನಿ, ಬೆಂಗಳೂರಲ್ಲಿ. ಇಲ್ಲಿ ನೋಡಿ ಟೈಮು 4:40 ಆಗಿದೆ. ನಂದು ಫ್ಲೈಟ್ ಇರೋದು 11:30. ಸೊ ಇಷ್ಟು ಬೇಗ ಹೊರಡ್ತಾ ಇದ್ದೀನಿ ನೋಡಿ. ಇಲ್ಲಿಂದ 2.5 ಗಂಟೆ ಬೇಕು. ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಸೊ ಅದಕ್ಕಾಗಿ ಪ್ಲ್ಯಾನ್ ಮಾಡಿಕೊಂಡು 11:30 ಫ್ಲೈಟಿಗೆ ಇವಾಗಲೇ ಹೊರಟಿದ್ದೀನಿ. ಇವಾಗ ನಾನು 4:45ಗೆ ಹೊರಟಿದ್ದೀನಿ. ಇಲ್ಲಿಂದ 3 ಅವರ್ಸ್ ಬೇಕು ರೀಚ್ ಆಗೋದಕ್ಕೆ ಮ್ಯಾಕ್ಸಿಮಮ್ ಅಂದರೆ. ಸೊ ಆ ಗ್ಯಾಪನ್ನು ಇಟ್ಕೊಂಡು ಹೊರಟಿದ್ದೀನಿ. ಇವಾಗ 5 ಗಂಟೆ ಅಂತ ಇಟ್ಕೊಳ್ಳಿ, 6, 7, 8 ಗಂಟೆ ಮ್ಯಾಕ್ಸಿಮಮ್ 8 ಗಂಟೆ ಒಳಗಡೆ ರೀಚ್ ಆಗ್ತೀನಿ. ಆಮೇಲೆ 9, 10, 11 3 ಗಂಟೆ ಇನ್ನೂ ಇದೆ ನಾನು. ಸೊ ಗುಡ್
ಟೈಮ್ ಕುಷನ್ ಆಫ್ ಟೈಮ್ ಇದೆ ನನ್ನ ಹತ್ರ. ಸೊ ಈ ರೀತಿ ಟೈಮ್ ಗ್ಯಾಪ್ ಇಟ್ಕೊಂಡು ನೀವು ಹೊರಡಿ, ನೀವು ಎಲ್ಲಿಂದ ಹೊರಡ್ತಾ ಇದ್ದೀರಾ ಅಂತ. ನಿಂತ್ಕೊಂಡಿದೆ ನೋಡಿ ಬಸ್ಸು. ಇದರಲ್ಲೇ ಇವಾಗ ಹೋಗೋದು ವಾಯು ವಜ್ರ. ಇಲ್ಲಿ ನೀವು ಟೈಮಿಂಗ್ಸನ್ನು ನೋಡ್ಕೊಬೋದು ನೋಡಿ ಬಸ್ಸಿದ್ದು. ಇದು ಟ್ರಾಫಿಕ್ ನೋಡಿ ನನಗೂ ಸ್ವಲ್ಪ ಹೆದರಿಕೆ ಆಯಿತು, ನಾನು ಲೇಟಾಗಿ ಹೊರಡ್ನ ಅಂತ. ಅಥವಾ ನಾನು 3 ಗಂಟೆ ಮೊದಲು ರೀಚ್ ಆಗ್ತೀನಿ, ಸೊ ಏನೂ ತೊಂದರೆ ಆಗಲ್ಲ. ಇವಾಗ ಆಲ್ರೆಡಿ 7:40 ಆಗಿದೆ. ನಾವು 20 ಕಿಲೋಮೀಟರ್ಸ್ ದೂರ ಇದ್ದೀವಿ ಏರ್ಪೋರ್ಟ್. ಇದು T1. ಇಲ್ಲಿ ನಾವು ಇಳಿಯಂಗಿಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಲ್ಲ. ಇವಾಗ ಬಸ್ಸು ಹೋಗುತ್ತೆ T2ಗೆ, ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಲ್ಲಿ. ಬಸ್ಸಲ್ಲಿ ಬಂದರೆ ಇಲ್ಲಿ ಬಂದು ನಿಲ್ಲಿಸ್ತಾರೆ ನೋಡಿ, ಬಸ್ ಬೇ ಅಂತ ಇದೆ. ಇಲ್ಲಿಂದ ಇವಾಗ ನಡ್ಕೊಂಡು ಹೋಗ್ಬೇಕು. ಈ ಟೈಮನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಬಸ್ ಬೇಯಿಂದ ಬಸ್ ಸ್ಟಾಪ್ ಮಾಡಿದ್ರಲ್ಲ, ಅಲ್ಲಿಂದ ಮೇಲೆ ಬಂದಾಗ ನಿಮಗೆ ಡಿಪಾರ್ಚರ್ ಫಸ್ಟ್ ಸಿಗುತ್ತೆ, ಅರೈವಲ್ ಫಸ್ಟ್ ಸಿಗುತ್ತೆ. ಇಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಫ್ಲೈಟಿಂದ ಬಂದವರು ಹೊರಗಡೆ ಬರ್ತಾ ಇರ್ತಾರೆ. ಇಲ್ಲಿಂದ ನಾವು ಇವಾಗ ಇನ್ನು ನೆಕ್ಸ್ಟು ಮೇಲ್ಗಡೆ ಹೋಗಬೇಕು. ಇಲ್ಲಿ ನಿಮಗೆ ಭಾರತೀಯ ಜಲಪಾನ್ ಇದೆ, ಆಮೇಲೆ ಸಬ್ವೇ ಇದೆ. ಆ ಸೈಡ್ ಕಾರ್ನರಲ್ಲಿ CTR ಇದೆ. ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಗೊತ್ತಿಲ್ಲ ಅಂದರೆ ಇಲ್ಲಿ CTR ಇದೆ. ಟರ್ಮಿನಲ್ 2 ಅಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಬರೋರಿಗೆ. ಇವಾಗ ಮೇಲ್ಗಡೆ ಹೋಗಬೇಕು, ಬನ್ನಿ ಹೋಗೋಣ ಮೇಲ್ಗಡೆ. ಡಿಪಾರ್ಚರ್ಗೆ ಹೋಗಬೇಕು. ಸೊ ಬೆಂಗಳೂರಿನ ಟ್ರಾಫಿಕ್ ನೋಡಿ ನನಗೂ ಹೆದರಿಕೆ ಆಗಿಬಿಡ್ತು. ನಾನೇನಾದರೂ ಲೇಟಾಗಿ ಹೊರಟ್ಬಿಟ್ನಾ ಅಂತ ಅನಿಸ್ತು. ಇವಾಗ 8:30 ಆಗಿದೆ. T2 ಹತ್ರ ಬಂದಿದ್ದೀನಿ. ಇವಾಗ ಫುಲ್ ಪ್ರಾಸೆಸ್ ನೋಡೋಣ, ಯಾವ ರೀತಿ ಇಂಟರ್ನ್ಯಾಷನಲ್ ಫ್ಲೈಟನ್ನು ನಾವು ತೊಗೊಬೇಕು, ಏನೆಲ್ಲ ಸ್ಟೆಪ್ಸ್ ಇದೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಬನ್ನಿ ನೋಡಿ, ಕೆಳಗಡೆ ಅರೈವಲ್ಲು, ಮೇಲ್ಗಡೆ ಡಿಪಾರ್ಚರು. ಇಂಟರ್ ಟರ್ಮಿನಲ್ ಶಟಲು ನಿಮ್ಗೆ ಇಲ್ಲೇ ಸಿಗುತ್ತೆ ಬೇಕಂತಂದರೆ. ಸೊ ಇಲ್ಲಿ ಸೂಟ್ ಕೇಸ್ ಇದೆ ಅಲ್ವಾ ನಿಮ್ಮದು ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿ ಲಿಫ್ಟಿಂದ ಹೋಗ್ಬೇಕಂತೆ ಡಿಪಾರ್ಚರ್ಗೆ. ನೀವು ಟ್ಯಾಕ್ಸಿಲಿ ಬಂದರೆ ಇಲ್ಲಿ ಬರ್ತೀರಾ ನೋಡಿ, ಟ್ಯಾಕ್ಸಿಗಳಲ್ಲೆಲ್ಲ ಬರ್ತಾ ಇದ್ದಾವೆ. ನಾನಿವಾಗ ಬಸ್ಸಲ್ಲಿ ಬಂದಿರೋದು, ಹಾಗಾಗಿ ಲಿಫ್ಟಲ್ಲಿ ಮೇಲ್ಗಡೆ ಬಂದು ಇವಾಗ T2 ಟರ್ಮಿನಲ್ ಡಿಪಾರ್ಚರಿಗೆ ಬಂದಿದ್ದೀನಿ. ಇಲ್ಲಿ ಡಿಜಿ ಯಾತ್ರಾ ಆಪ್ಷನ್ ಇಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಗಳಿಗೆ. ನೋಡೋಣ ಎಲ್ಲಿಂದ ಎಂಟ್ರಿ ಮಾಡಬೇಕು ಅಂತ. ಸೊ ಇವಾಗ ಫಸ್ಟ್ ನಾನು ಪಾಸ್ಪೋರ್ಟ್ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ನಂದು ಹೆಸರಿದೆ ಪಾಸ್ಪೋರ್ಟಲ್ಲಿ. ಪಾಸ್ಪೋರ್ಟು ಮತ್ತು ನಂದು ಬೋರ್ಡಿಂಗ್ ಪಾಸ್ ಮೊಬೈಲಲ್ಲಿದೆ, ಅದನ್ನು ಇಲ್ಲಿ ಸೆಕ್ಯೂರಿಟಿಯಲ್ಲಿ ತೋರಿಸ್ಬೇಕು. ಇಲ್ಲಿ ಡಿಜಿ ಯಾತ್ರಾ ಅಂತ ಹಾಕಿದ್ದಾರೆ, ಅದರಲ್ಲಿ ಡಿಜಿ ಯಾತ್ರಾ ಎಲ್ಲ ನಾರ್ಮಲ್ ಎಂಟ್ರಿ ಇದೆ. ಸೊ ಸೆಕ್ಯೂರಿಟಿ ಚೆಕ್ ಆಯಿತು. ಸೆಕ್ಯೂರಿಟಿ ಚೆಕ್ ಆದಮೇಲೆ ನಾವು ಸೀದಾ ಒಳಗಡೆ ಬಂದಿರೋದು. ಸೊ ನಿಮ್ಮ ಬೋರ್ಡಿಂಗ್ ಪಾಸನ್ನು ಫಸ್ಟು ಸ್ಕ್ಯಾನ್ ಮಾಡ್ತಾರೆ ಮೆಷಿನಲ್ಲೇ. ಡಿಜಿ ಯಾತ್ರಾ ಕೌಂಟರ್ ಥರನೇ ಇದೆ. ಸೊ ಅದು ಬೋರ್ಡಿಂಗ್ ಪಾಸನ್ನು ಸ್ಕ್ಯಾನ್ ಮಾಡಿದ್ಮೇಲೆ ನಮ್ಮ ಪಾಸ್ಪೋರ್ಟನ್ನು ತೋರಿಸ್ಬೇಕು. ಇದು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೇಳ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ನೀವು ಪಾಸ್ಪೋರ್ಟನ್ನು ತೋರಿಸ್ಬೇಕು. ಪಾಸ್ಪೋರ್ಟನ್ನು ವೆರಿಫೈ ಆದಮೇಲೆ ಪಾಸ್ಪೋರ್ಟಲ್ಲಿ ಇನ್ನೊಂದು ವಿಷಯ ನೀವು ನೆನ್ಪಿಟ್ಕೊಬೇಕಂದ್ರೆ 6 months ವ್ಯಾಲಿಡಿಟಿ ಇರಲೇಬೇಕು. ನೆನ್ಪಿಟ್ಕೊಳ್ಳಿ, ನಂದು ಇವಾಗ ನೆಕ್ಸ್ಟ್ ಇಯರ್ 6 ತಿಂಗಳ ನಂತರ ಅಂದರೆ ಜುಲೈಯಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆ. ಸೊ ಹಾಗಾಗಿ ನನಗೆ ಇವಾಗ ಮೊನ್ನೆ ಅಷ್ಟೇ ನೆನಪಾಯಿತು ವ್ಯಾಲಿಡಿಟಿ ಚೆಕ್ ಮಾಡ್ತಾ ಇರಬೇಕಾದ್ರೆ. ಸೊ ಇವಾಗ ನಂದು ಟಿಕೆಟ್ ಇರೋದು ಏರ್ ಏಷ್ಯಾ ಫ್ಲೈಟಲ್ಲಿ. ಸೊ ಹಾಗಾಗಿ ಇವಾಗ ಏರ್ ಏಷ್ಯಾ ಕೌಂಟರ್ನ ಹುಡ್ಕೊಂಡು ಹೋಗಬೇಕು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಏನು ಅದ್ಭುತವಾಗಿದೆ ನೋಡಿ. ಫಸ್ಟು ಓಪನ್ ಆದಾಗ ಒಂದ್ಸಲ ಬಂದಿದೆ, ಅವಾಗಿನ್ನ ಇಂಪ್ರೂವ್ಮೆಂಟ್ಸು ಮತ್ತು ಫುಲ್ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಮರ್ತೇ ಹೋಗ್ಬಿಡ್ತು ನಾನು ಚೆಕ್-ಇನ್ ಕೌಂಟ್ರ್ ಹೋಗ್ಬೇಕು ಅಂತ. ಇದನ್ನು ನಿಮಗೆ ತೋರಿಸ್ತಾ ಬಂದುಬಿಟ್ಟು ಹಂಗೆ ಮುಂದೆ ಬರ್ತಾ. ಏರ್ ಏಷ್ಯಾ ಕೌಂಟ್ರ್ ಎಲ್ಲಿದೆ ಅಂತ ಕೇಳಿದೆ, ಅದಕ್ಕೆ ಅವರು ಇಲ್ಲೇ ಡಿಸ್ಪ್ಲೇ ಇದೆ ನೋಡಿ ಹುಡ್ಕೋಣ. ಏರ್ ಏಷ್ಯಾ G9 ಫ್ಲೈಟ್ ನಂಬರ್ ಎಷ್ಟು? ಕೌಂಟರ್ E12 E15.
ಓಕೆ, CDE ಅಲ್ಲಿದೆ. ಇಲ್ಲಿ ನಾನು ಡಿ ಕೌಂಟ್ರ್ ಹತ್ರ ಇದ್ದೀನಿ. ಇದು ಏರ್ ಇಂಡಿಯಾ. ಸೊ ಈ ರೀತಿ ನೀವು ನೋಡ್ಕೊಬೇಕಾಗತ್ತೆ ನೋಡಿ. ಕೆಲವೊಂದು ಸಲ ಅವ್ರೇನು ಹೇಳಲ್ಲ, ಅಲ್ಲಿ ಬೋರ್ಡ್ ನೋಡ್ಕೊಳ್ಳಿ ಅಂತಾರೆ. ಇಲ್ಲಿದೆ E12 E13 ಅಂತ ಇತ್ತು. ಇಲ್ಲಿ E1 ಸ್ಟಾರ್ಟ್ ಆಗ್ತಾಯಿದೆ. ಛಾಯೋಸ್ ಅವ್ರದ್ದು ಸ್ಟೋರು ಇದೆ. ಇಲ್ಲಿ ನಿಮ್ಮ ಲಗೇಜನ್ನು ಚೆಕ್ ಮಾಡ್ಕೊಬೋದು ನೋಡಿ. ಓಹ್, ಹೊಸದಾಗಿ ಸ್ಟಾರ್ಟ್ ಮಾಡೋರು. ನಾನು ಚೆಕ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಓಕೆ, ಬರೀ 12 kg ಇದೆ ಅಷ್ಟೇ. ಇನ್ನು 8 kg ಖಾಲಿ ಇದೆ ನೋಡಿ. ಸೈಜು ಪರ್ಫೆಕ್ಟ್ ಆಗಿದೆ, ಸೈಜು ದೊಡ್ಡದಾಗಿಲ್ಲ. ಇದು ಚೆಕ್ಕಿನ್ ಬ್ಯಾಗೇಜ್ ಚೆಕ್, ಮ್ಯಾಕ್ಸಿಮಮ್ 100 kgs. ಮ್ಯಾಸೇಂಜರ್ ವೇಟ್ ಫಾರ್ ಪ್ಯಾಸೆಂಜರ್ ಬ್ಯಾಗೇಜ್ ಓನ್ಲಿ. ಇದೊಂದು ಚೆನ್ನಾಗಿ ಮಾಡವ್ರೆ, ಮೊದಲೇ ಚೆಕ್ ಮಾಡ್ಕೊಬೋದು. ಓಹೋ, ಥಾಯ್ ಸ್ಟಾರ್ ಅಲಯನ್ಸ್ ಥಾಯ್ ಏರ್ ಏಷ್ಯಾದವ್ರದ್ದು ಇಲ್ಲ ಕೌಂಟ್ರು. ಅಲ್ಲೇ ಅವರೊಬ್ಬರು ಹೆಲ್ಪ್ ಮಾಡಿದ್ರು. ಥಾಯ್ ಏರ್ ಏಷ್ಯಾದಲ್ಲ, ಏರ್ ಏಷ್ಯಾ ಸಪ್ರೇಟ್ ಆಗಿದೆ. D27 T29 ಅಲ್ಲೋಗಿ ಅಂದರು. ಸೊ ಇವಾಗ D29 ಹತ್ರ ಬಂದಿದ್ದೀನಿ. ಓಹ್, ಕ್ಯೂ ಇದೆ, ತುಂಬ ಜನ ಇಲ್ಲ ಆ್ಯಕ್ಚುಲಿ. ಬೇಗ ಬಂದಿದ್ದಕ್ಕೆ ನೋಡಿ ಏನು ಹೆಲ್ಪ್ ಆಗುತ್ತೆ ಅಂತ. ಯಾರೂ ಇಲ್ಲ, ಇಲ್ಲೇ ಮರಿ 4 ಜನ ಇದ್ದಾರೆ ಅಷ್ಟೇ. ಇವಾಗ ಮತ್ತೆ ಇಲ್ಲಿ ಏನು ಹೇಳಿದ್ರು ಅಂದರೆ, ಈ ಕೌಂಟರಲ್ಲ ಎ ಕೌಂಟರ್ಗೆ ಹೋಗಿ ಅಂತ ಹೇಳಿದ್ರು. ಸೊ ಬೇಗ ಬಂದಿರೋದಕ್ಕೆ ಟೈಮ್ ಇದೆ, ಆರಾಮಾಗಿ ಯಾವ ಕೌಂಟ್ರಿಂದ ಈ ಕೌಂಟ್ರಿಗೆ ಹೋಗ್ಬೋದು. ಲೇಟ್ ಆಗಿದ್ದರೆ ತುಂಬ ಕಷ್ಟ ಆಗೋದಲ್ವಾ. ಇವಾಗ ಮತ್ತೆ ಎ ಕೌಂಟ್ರಿಗೆ ಹೋಗಬೇಕು. ಸೊ ಎ ಕೌಂಟ್ರಿಗೆ ಹೋಗ್ತಾ ಇದ್ದೀನಿ. ಮತ್ತು ನಿಮ್ಗೆ ಏನಾದರೂ ಜಾಸ್ತಿ ಡೌಟ್ ಇದೆ ಅಂತ ಕೇಳಬೇಕಂದ್ರೆ ಇಲ್ಲಿ ಇನ್ಫಾರ್ಮೇಷನ್ ಕೇರ್ ಅಂತ ಕೌಂಟ್ರ್ ಇದೆ, ಇಲ್ಲಿ ಕೇಳ್ಬೋದು. ನಾನು ಎ ಕೌಂಟ್ರ್ ಹುಡ್ಕೊಂಡು ಬರ್ತಾ ಇದ್ದೀನಿ. ಹೀಗೆ ನಿಮಗೆ ನ್ಯೂಸ್ ಪೇಪರ್ ಓದಬೇಕಂತಿದ್ರೆ ನ್ಯೂಸ್ ಪೇಪರನ್ನು ಪಿಕ್ ಮಾಡ್ಕೊಬೋದು. ಇಲ್ಲಿ ಫ್ರೀಯಾಗಿ ಇಟ್ಟಿರ್ತಾರೆ. ಇಲ್ಲಿ ಅರೈವಲ್ ಕಾರ್ಡು, ಬೋರ್ಡಿಂಗ್ ಪಾಸು ಮತ್ತು ಪಾಸ್ಪೋರ್ಟು 3 ತೋರಿಸ್ಬೇಕಂತ ಹೇಳಿದ್ರು. ಎಂಟ್ರ್ ಆಗ್ತಾ ಇರಬೇಕಾದ್ರೆ 3 ತೋರಿಸಿ ಇವಾಗ ಲೈನಲ್ಲಿ ನಿಂತ್ಕೊಂಡು ಒಂದು ಸೂಟ್ ಕೇಸ್ ಲಗೇಜ್ ಹೆಂಗೂ 12 kg ಇತ್ತು, ನಿಮ್ಗೆ ತೋರಿಸಿದೆ. ಅದಾದಮೇಲೆ ಮತ್ತೆ ಅವ್ರದ್ದು ನಮ್ಮದು ಕ್ಯಾರಿ ಆನ್ ಸೂಟ್ ಕೇಸ್, ಕ್ಯಾರಿ ಆನ್ ಬ್ಯಾಕ್ ಪ್ಯಾಕನ್ನು ವೆಯ್ಟ್ ಚೆಕ್ ಮಾಡಿದ್ರು. 6.6 kgs ಇತ್ತು. ಜಾಸ್ತಿ ಇದ್ದಿದ್ರೆ ಅದನ್ನು ತೆಗೆದು ಅದಕ್ಕೆ ಹಾಕಿ ಅಂತ ಹೇಳ್ತಾ ಇತ್ತು ಅನಿಸುತ್ತೆ. ಸೊ ಹಾಗಾಗಿ ಏನೂ ತೊಂದರೆ ಆಗಿಲ್ಲ. ಬರೀ 6 kg ಇತ್ತು. ಸೊ ಬರೀ ಲ್ಯಾಪ್ಟಾಪ್ ಇದೆ ಮತ್ತು ಒಂದು ಕ್ಯಾಮ್ರಾ ಇದೆ, ಜಾಸ್ತಿ ಏನೂ ಐಟಮ್ ಇಲ್ಲ. ಆದರೂ 6 kgs ಆಗಿದೆ. ಸೊ ಇವಾಗ ನೆಕ್ಸ್ಟ್ ಸೆಕ್ಯೂರಿಟಿಗೆ ಹೋಗೋಣ. ಇಲ್ಲಿ ಬೋರ್ಡಿಂಗ್ ಪಾಸನ್ನು ಕೊಟ್ಟಿದ್ದಾರೆ ನೋಡಿ. ಇವಾಗ ಬೋರ್ಡಿಂಗ್ ಪಾಸ್ ಆಯಿತು. ಆಮೇಲೆ ನಿಮ್ಮದು ಹೋಟೆಲ್ ಬುಕ್ಕಿಂಗು ಮತ್ತು ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲ ಆಗಿದೆಯಲ್ಲ ಅಂತ ಕೇಳಿದ್ರು. ಆಗಿದೆ ಅಂತ ಹೇಳಿದೆ. ಸೊ ಇವಾಗ ನೆಕ್ಸ್ಟ್ ಮುಂದೆ ಹೋಗೋಣ. ಡಿಪಾರ್ಚರ್ ಇಲ್ಲಿ ನೋಡಿ, ಇಂಟರ್ನ್ಯಾಷನಲ್ ಡಿಪಾರ್ಚರು, ಡೊಮೆಸ್ಟಿಕ್ ಡಿಪಾರ್ಚರು ಮುಂದೆ ಇದೆ. ನೀವು ಕರೆನ್ಸಿ ಎಕ್ಸ್ಚೇಂಜ್ ಮಾಡೋಕ್ಕೆ ಮರೆತು ಬಂದಿದ್ದೀರಾ ಅಂತಂದರೆ ಇಲ್ಲೇ ಇಬಿಕ್ಸ್ ಕರೆನ್ಸಿ ಎಕ್ಸ್ಚೇಂಜ್ ಕೌಂಟರ್ ಇದೆ. ಇಲ್ಲಿ ನೀವು ಚೇಂಜ್ ಮಾಡ್ಕೊಬೋದು. ಆದರೆ ನಿಮಗೆ ಏಜೆಂಟ್ಸ್ಗಳು ಕೊಡೋ ರೇಟ್ ಇಲ್ಲಿ ಸಿಗೋಲ್ಲ. ಇವ್ರದ್ದು ಸ್ವಲ್ಪ ಚಾರ್ಜಸ್ ಜಾಸ್ತಿ ಇರುತ್ತೆ ನಾರ್ಮಲಿ ಏರ್ಪೋರ್ಟಲ್ಲಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಹೋಟೆಲ್ ಬುಕ್ಕಿಂಗು, ಸ್ಟೇ ಬುಕ್ಕಿಂಗು, ರಿಟರ್ನ್ ಟಿಕೆಟು ಎಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೊಂಬನ್ನಿ, ಕೇಳ್ತಾರೆ ಎಲ್ಲ ಕಡೆ. ಇವಾಗ ನೆಕ್ಸ್ಟು ಇಂಟರ್ನ್ಯಾಷನಲ್ ಡಿಪಾರ್ಚರ್ ಕೌಂಟರ್ ಇಲ್ಲಿದೆ. ಇಲ್ಲಿ ಮತ್ತೆ ಬೋರ್ಡಿಂಗ್ ಪಾಸ್ನ ಸ್ಕ್ಯಾನ್ ಮಾಡಿ ಹೋಗಬೇಕು ನೋಡಿ. ಸೊ ಈ ರೀತಿ ಇದೆ ನೋಡಿ. ಇಲ್ಲಿ ಸ್ಕ್ಯಾನ್ ಮಾಡಿ ಬೋರ್ಡಿಂಗ್ ಪಾಸನ್ನು ಸ್ಕ್ಯಾನ್ ಮಾಡಿ ಮುಂದೆ ಬರಬೇಕು ನೋಡಿ. ಎಲ್ಲ ಬರ್ತಾ ಇದ್ದಾರಲ್ಲ, ಹಿಂಗೆ ಮುಂದೆ ಬರೋದು. ಬರೀ ಬೋರ್ಡಿಂಗ್ ಪಾಸ್ನ ಸ್ಕ್ಯಾನ್ ಮಾಡಿ ಬರೋದು. ಒಳ್ಳೆ ಸುಂದರವಾದ ಗಾರ್ಡನ್ ಏರಿಯಾ ಸಿಗುತ್ತೆ. ಅದರ ಮುಂದ್ಗಡೆನೇ ನಿಮಗೆ
ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ನು ಇದೆ. ಆ್ಯಕ್ಚುಲಿ ಸೆಕ್ಯೂರಿಟಿಗಿಂತ ಮೊದಲೇ ಇಮಿಗ್ರೇಷನ್ ಆಯಿತು. ಇಮಿಗ್ರೇಷನಲ್ಲಿ ಏನು ಜಾಸ್ತಿ ಪ್ರಶ್ನೆ ಕೇಳಿಲ್ಲ, ಬರೀ ಯಾವಾಗ ರಿಟರ್ನ್ ಮಾಡ್ತಾ ಇದ್ದೀರಾ, ಏನಕ್ಕೆ ಹೋಗ್ತಾ ಇದ್ದೀರಾ ಅಷ್ಟೇ, ಮತ್ತು ಸೀಲ್ ಆಗಿ ಕೊಟ್ಟರು. ಈ ಸಲ ಅಂತೂ ತುಂಬ ಈಸಿಯಾಗಾಯಿತು. ಹಿಂದ್ಗಡೆ ಇದೆಲ್ಲ ಇದು ಇಮಿಗ್ರೇಷನ್ ಕೌಂಟರು. ನೆಕ್ಸ್ಟ್ ಇವಾಗ ಸೆಕ್ಯೂರಿಟಿ ಮಾಡಿದ್ದಾರೆ. ಸೊ ಇಮಿಗ್ರೇಷನ್ ಅಂತೂ ಫುಲ್ ಫಾಸ್ಟಾಗಾಯಿತು. ನೋಡಿ ಇಮಿಗ್ರೇಷನ್ ಹಾಕಿದ್ದು ಸೀಲ್ ಇದು 18th August 2025. ನಿಮ್ಮ ಕ್ಯಾರಿ ಆನ್ ಬ್ಯಾಗಲ್ಲಿ ಸೊ ಸೂಟ್ ಕೇಸಲ್ಲಿ ಈ ಐಟಮ್ ಅಂತೂ ಖಂಡಿತವಾಗಿ ಇರಬಾರ್ದು. ಅದನ್ನ ತೆಗೆದು ಡಸ್ಟ್ಬಿನಲ್ಲಿ ಹಾಕ್ತಾರೆ ಅಷ್ಟೇ. ನೆನ್ಪಿಟ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ ಈ ಪಾರ್ಟನ್ನ, ಫೋಟೋನ ಸ್ಕ್ರೀನ್ಶಾಟ್ ತಗೊಂಡು. ಇದು ಸೆಕ್ಯೂರಿಟಿ ಕೌಂಟರು. ಇಲ್ಲಿ ನಮ್ಮದು ಲಗೇಜಸ್ನೆಲ್ಲ ತೆಗೆದು, ಅಂದರೆ ಕ್ಯಾರಿ ಆನ್ ಸೂಟ್ ಕೇಸ್ ಏನಿರುತ್ತೆ ಅದರಿಂದ ಲ್ಯಾಪ್ಟಾಪ್ಸು ಎಲೆಕ್ಟ್ರಾನಿಕ್ ಐಟಮ್ನೆಲ್ಲ ತೆಗೆದು ಇಡಬೇಕಾಗುತ್ತೆ. ಇಲ್ಲಿ ನೋಡಿ ಇಡ್ತಾರೆ. ಆ್ಯಕ್ಚುಲಿ ಇಷ್ಟು ಫಾಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿಲ್ಲ. ಇಮಿಗ್ರೇಷನ್ನು ತುಂಬ ಫಾಸ್ಟ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಕಂಡೀಷನ್ಸ್ ಆಫ್ ಕ್ಯಾರೇಜ್. ಇಲ್ಲಿ ನೋಡಿ, ಈ ರೀತಿ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸನ್ನ ತೆಗೆದಿಡಬೇಕು. ಹೆಡ್ಫೋನ್ಸು, ಲ್ಯಾಪ್ಟಾಪು, ಮೊಬೈಲ್ ಫೋನ್ಸು ಎಲ್ಲ ಇದರಲ್ಲೇ ಇಟ್ಟಿದ್ದೀನಿ. ಬ್ಯಾಗ್ನ ಸಪ್ರೇಟಾಗಿ ಇಡಬೇಕು. ಕ್ಲಿಯರಾಗಿ ಬಂದಿದೆ, ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇದ್ದವ್ರು ಆ ಸೈಡ್ ತೊಗೊಂಡೋಗಿ ಚೆಕ್ ಮಾಡ್ತಾರೆ. ಸೊ ವಾಪಸ್ ಪ್ಯಾಕ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಐಟಮ್ನ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಬ್ಯಾಗಲ್ಲಿ ಹಾಕ್ಕೊಂಡಿರೋದಿರಾ ಇಲ್ವ ಅಂತ. ಯಾಕಂದರೆ ತುಂಬ ಜನ ಹರಿಬರಿಯಲ್ಲಿ ಅರ್ಜೆಂಟಲ್ಲಿ ಎಲ್ಲ ಬಿಟ್ಟೋಗ್ತಾರೆ, ಎಸ್ಪೆಷಲಿ ವಾಚು, ಹೆಡ್ಫೋನ್ಸನ್ನೆಲ್ಲ. ಇವಾಗ ನೋಡಿ, ಸೆಕ್ಯೂರಿಟಿ ಎಲ್ಲ ಆಗಬೇಕಾದ್ರೆ 9:25, 8:00 ಬಂದಿದೆ. 1 ಗಂಟೆಲಿ ಎಲ್ಲ ಆಗ್ಬಿಡುತ್ತೆ. ಸೊ ಸೆಕ್ಯೂರಿಟಿ ಚೆಕ್ ಆದಮೇಲೆ ಎಲ್ಲ ಬಂದು ವಾಪಸ್ಸು ಹಾಕೋದಕ್ಕೆ ಇಲ್ಲಿ ಟೇಬಲ್ ಇಟ್ಟಿದ್ದಾರೆ. ಟೇಬಲ್ ಮೇಲೆ ಇಟ್ಕೊಂಡು ನಮ್ಮ ಬ್ಯಾಗನ್ನು ಫಿಲ್ ಮಾಡ್ಕೊಬೋದು. ಮತ್ತು ನಿಮ್ಮದೇನು ಪ್ರಾಬ್ಲಮ್ ಇದೆ ಅಂದರೆ ಅಲ್ಲಿ ಒಂದು ಸಲ ಓಪನ್ ಮಾಡಿ ತೋರಿಸ್ಬೇಕಾಗುತ್ತೆ. ಬ್ಯಾಗನ್ನು ಚೆಕ್ ಮಾಡ್ತಾರೆ. ಇಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಪ್ರಾಬ್ಲಮ್ ಇರೋರಿಗೆ. ಇಲ್ಲಿ ಸುಂದರವಾದ ವಾಟರ್ಫಾಲ್ ಇದೆ ನೋಡಿ, ಅದ್ಭುತವಾಗಿ ಮಾಡ್ಯಾರೆ. ಬರೀ 1 ಅವರಲ್ಲಿ ಚೆಕ್-ಇನ್ನು, ಸೆಕ್ಯೂರಿಟಿ, ಇಮಿಗ್ರೇಷನ್ನು ಎಲ್ಲ ಆಗಿಬಿಡ್ತು. ತುಂಬ ಫಾಸ್ಟಾಗಿ ಆಗಿಬಿಡ್ತು. ಒಂದು ಬೇಗ ಬಂದಿದ್ದೀನಿ, 3 ಅವರ್ ಮೊದಲೇ ಬಂದಿದ್ದೀನಿ. ಇವಾಗ ಇನ್ನೂ ನನಗೆ 10:20 1 ಅವರ್ ಇದೆ. ಆ್ಯಕ್ಚುಲಿ ಓನ್ಲಿ 1 ಅವರ್ ಇದೆ. ಸೊ ಬೇಗ ಹೋಗಿ ಲೌಂಜಿನ ಎಂಟ್ರ್ ಆಗೋಣ. ಊಟ ಮಾಡಬೇಕು, ಸಂಜೆಯಿಂದ ಏನೂ ತಿಂದಿಲ್ಲ. ಸೆಕ್ಯೂರಿಟಿ ಆದಮೇಲೆ ನೀವು ಎಂಟ್ರ್ ಆಗೋದೆ ಬ್ಯಾಂಗ್ಳೂರು ಡ್ಯೂಟಿ ಫ್ರೀಗೆ. ಆ್ಯಕ್ಚುಲಿ ಏನೂ ಡ್ಯೂಟಿ ಫ್ರೀ ಇರೋಲ್ಲ, ಸುಮ್ಮನೆ ಡ್ಯೂಟಿ ಫ್ರೀ ಅಂತ ಕೊಡ್ತಾರೆ. ಈ ಒಂದು ಐಟಮ್ಗಳು ಬಿಟ್ಟರೆ ಬೇರೆ ಏನು ಡ್ಯೂಟಿ ಫ್ರೀ ಇರೋಲ್ಲ. ಟೊಬ್ಯಾಕೋ, ಬಾಟ್ಲಿಗಳು, ಇದರ ಅವಶ್ಯಕತೆ ಇಲ್ಲ. ಮುಂದೆ ಹೋಗೋಣ. ಇವಾಗ ಎಂಟ್ರೆನ್ಸಲ್ಲೇ ಇಟ್ಟವ್ರೆ ಇದನ್ನು, ಫುಲ್ ಸೇಲ್ ಆಗಲಿ ಅಂತ. ದಿಸ್ ಈಸ್ ಒನ್ ಆಫ್ ದಿ ಡೇಂಜರಸ್ ಮಾರ್ಕೆಟಿಂಗ್ ಗಿಮಿಕ್. ಸೇವ್ 25% ಅಂತೆ ನೋಡಿ, buy 2. ಎಸ್ಪೆಷಲಿ ನೀವು ಹೊರಗಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ನಿಮಗೂ ಬಜೆಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿರ್ತೀರ. ಇಲ್ಲಿ ಎಂಟ್ರೆನ್ಸಲ್ಲೇ ಇದನ್ನು ನೋಡಿಕೊಂಡು ನೀವು ಶಾಕ್ ಆಗಬೇಡಿ. ಮಾತ್ರ ಸೊ ಇಟ್ಸ್ ನಾಟ್ ರೆಕಮೆಂಡೆಡ್ ಟು ಬೈ ಎನಿಥಿಂಗ್ ಇನ್ ದ ಡ್ಯೂಟಿ ಫ್ರೀ ಸೆಕ್ಷನ್. ನಾವೇನು ರೆಕಮೆಂಡ್ ಮಾಡಲ್ಲ. ನಿಮಗೇನಾದರೂ ಟೊಬ್ಯಾಕೋ, ಲಿಕ್ಕರು ಅಂಥದ್ದೇನಾದ್ರು ಬೇಕಂದರೆ ಸ್ವಲ್ಪ ಡಿಸ್ಕೌಂಟೆಡ್ ಸಿಗ್ಬೋದು. ಇಲ್ಲಿ ಪೇ ಮಾಡೋದಕ್ಕೆ ನೋಡಿ, ಪ್ಲೀಸ್ ಪೇ ಹಿಯರ್. ಎಂಟ್ರ್ ಆಗ್ತಾ ಇದ್ದಂಗೆ ಸ್ಟಾರ್ಬಕ್ಸ್ ಐತೆ. ಲೌಂಜಿನ ಹೊಡ್ಕೊಳ್ಳೋಣ ಇವಾಗ. ಇಲ್ಲಿ ಹಾಕಿದ್ದಾರೆ ನೋಡಿ, 080 ಲೌಂಜ್, ಸ್ಪಾ, ಎಲ್ಲ ಬೋರ್ಡಿಂಗ್ ಪಾಸ್, ಆಲ್ ಬೋರ್ಡಿಂಗ್ ಗೇಟ್ಸ್. ಸಾರಿ, ಅದ್ಭುತವಾಗಿ ಮಾಡಿದ್ದಾರೆ. ಏರ್ಪೋರ್ಟು ಇಲ್ಲಿ ನೋಡಿ, ಅದ್ಭುತವಾದಂಥ ಗಾರ್ಡನ್ನು, ವಾಟರ್ಫಾಲು ಸಖತ್ತಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಇವಾಗ ಲೌಂಜ್ಗೆ ಎಂಟ್ರ್ ಆಗೋಣ. ತುಂಬ ಕ್ರೌಡ್ ಇದೆ ನೋಡಿ. 080 ಬಿಸ್ನೆಸ್ ಲೌಂಜು, ಪ್ರೀಮಿಯಂ ಲೌಂಜಲ್ಲಿ ಇದೆಯಲ್ಲೋ ಗೊತ್ತಿಲ್ಲ. ಇಲ್ಲಿದೆ ನೋಡಿ, ಶಾಲಿಮಾರ್ ಲೌಂಜ್ ಗೆಸ್ಟ್, ಬಿಸ್ನೆಸ್ ಕ್ಲಾಸ್ ಗೆಸ್ಟ್ ಆ್ಯಂಡ್ ಏರ್ಲೈನ್ ಇನ್ವಿಟೇಷನ್ ಗೆಸ್ಟ್ ಕೈಂಡ್ಲಿ ಪ್ರೊಸೀಡ್ ಟು ಲೆವೆಲ್ 4. ಓಕೆ, ನಾವು ಲೆವೆಲ್ 4ಗೆ ಹೋಗೋಣ. ಯಾಕಂದರೆ
ಇದು ಅಮೇರಿಕನ್ ಎಕ್ಸ್ಪ್ರೆಸ್ಸು ನಾವು ಪ್ರೀಮಿಯಂ ಲೌಂಜನ್ನು ಯೂಸ್ ಮಾಡ್ಬೋದು. ಸೊ ನಾರ್ಮಲಿ ನಮಗೆ ₹2 ಸಿಗೋದು. ಇವತ್ತು ಅಮೇರಿಕನ್ ಎಕ್ಸ್ಪ್ರೆಸ್ಸಲ್ಲಿ ₹885 ಚಾರ್ಜಸ್ ಆಗಿದೆ. ಇಲ್ಲಾಂದರೆ 3000 ಸಮಥಿಂಗು ಲೌಂಜ್ಗೆ ಹೋಗ್ತಾ ಇದೆ. ಇದರಲ್ಲಿ ಡ್ರಿಂಕ್ ವೌಚರು ಇದೆ. ಪ್ಲೀಸ್ ಪ್ರೆಸೆಂಟ್ ದಿಸ್ ಟಿಕೆಟ್ ಎಟ್ ದ ಬಾರ್ ಫಾರ್ ದ ಡ್ರಿಂಕ್. ಓಹೋ, ಏನು ಡ್ರಿಂಕ್ ತಗೊಳ್ಳೋದು, ನಾವೇನು ಕುಡಿಯಲ್ಲ. ನಾವು ಮೊಯಿಟೋ ಗೀಟೋ ಅಂತಲೇ ಕುಡಿಬೇಕಷ್ಟೇ. ಚೆನ್ನಾಗಿದೆ ನೋಡಿ, ನಿಕೋಬಾರ್ ಲಾಂಚ್, ಗ್ರೇಟ್ ನಿಕೋ ಬಿಸ್ನೆಸ್ ಕ್ಲಾಸ್ ಆ್ಯಂಡ್ ಏರ್ಲೈನ್ ಏವಿಯೇಷನ್. ಐ ಡೋಂಟ್ ನೋ, ನಂದು ಯಾವುದು ಅಂತ ಗೊತ್ತಿಲ್ಲ. ಇಸ್ ದಿಸ್ ನಿಕೋಬಾರ್ ಲೌಂಜ್ ಆರ್ ಆ್ಯಕ್ಚುಲಿ ನಂದು ಫ್ರೀ ಲೌಂಜ್ ಆ್ಯಕ್ಸಸ್ ಇತ್ತು, ಗೊತ್ತಿಲ್ಲ ಅದರಲ್ಲಿ ಏನಾಗಿದೆ ಅಂತ. ಇವಾಗ ಕಾಣಿಸ್ತಾ ಇಲ್ಲ. ಇವಾಗ ನಾರ್ಮಲ್ ಲೌಂಜು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಕ್ಕಿದೆ ಸ್ವಲ್ಪ. ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ. ಇಲ್ಲಿ ಅಷ್ಟೊಂದು ಕ್ರೌಡ್ ಇಲ್ಲ. ಇಲ್ಲಿ ತುಂಬ ಜನರನ್ನ ಬಂದ್ ಮಾಡ್ತಾವ್ರೆ ನೋಡಿ. ಫಸ್ಟು ಫಾಂಟಾ ಗಿಂಟ ಸ್ವಿಂಗು. ಓಹೋ, ನನಗೆ ಯಾವುದೂ ಕುಡಿಯೋಕ್ಕೆ ಇಷ್ಟ ಇಲ್ಲ. ಟೀ ಕಾಫಿ ಇಲ್ಲಿ ಯಾವುದು ಬೇಡ. ಇಲ್ಲಿ ಸಾಂಬಾರ್, ಬೋಂಡಾ ಸೂಪ್, ಮಸಾಲೆ ದೋಸೆ, ಬೋಂಡಾ ಸೂಪು, ಮಸಾಲೆ ದೋಸೆ, ಚಟ್ನಿ, ಕೋಕೋನಟ್ ಚಟ್ನಿ, ಟೊಮೆಟೊ ಚಟ್ನಿ ಖಾಲಿ ಆಗಿಬಿಟ್ಟಿದೆ. ರಿಫಿಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಲೆಮನ್ ಕೊರಿಯಂಡರ್ ಸೂಪು. ಓಕೆ, ಇದೇನಪ್ಪ, ಬಾರ್ಲಿ ಸ್ಯಾಲಡು, ಗ್ರೀನ್ ಪೀಸ್ ಹಮೋಸ್. ಓಕೆ, ಸೂಪರ್. ಚಿಕ್ ಪೀಸ್ ಸ್ಯಾಲಡು, ಕರ್ಡ್ ರೈಸು, ಪೀಟಾ ಬ್ರೆಡ್ಡು, ಸ್ಟೀಮ್ ರೈಸು, ಮೂಂಗ್ ದಾಲ್ ತಡ್ಕ, ವೆಜ್ ದಮ್ ಬಿರಿಯಾನಿ ಇದೆ. ಮತ್ತೇನಪ್ಪ ಇದು, ಪೊಟ್ಯಾಟೊ, ಮಶ್ರೂಮ್ ಫ್ರೀಸ್, ಸೂಶೀಸ್ ಇದೆ, ಸ್ಪೈಸಿ ಮೈ ರೋಲ್ ಅಂತೆ. ಯಪ್ಪ, ಪರಾಠ, ಪಾಸ್ತಾ ಗಿಸ್ತಾ ತಿನ್ನೋ ಮನಸ್ಸು ಬರ್ತಾ ಇಲ್ಲ. ಇಲ್ಲಿ ನಾನ್ ವೆಜ್ ಸಪ್ರೇಟ್ ಇಟ್ಟಿದ್ದಾರೆ. ನಾನ್ ವೆಜ್ ತಿನ್ನೋರಿಗೆ ಫಿಶ್ ಇನ್ ಬ್ಲ್ಯಾಕ್ ಪೆಪ್ಪರ್ ಸಾಸ್ ಆ್ಯಂಡ್ ಸ್ವೀಟ್ ರವಾ ಕೇಸರಿ, ಚಾಕ್ಲೇಟ್ ಪುಡ್ಡಿಂಗ್ ಆ್ಯಂಡ್ ಫ್ರೂಟ್ಸ್. ಡ್ರಿಂಕ್ಸ್ ವೌಚರ್ನ ಎಲ್ಲಿ ಕೊಡಬೇಕು ಕೇಳೋಣ. ನಾನ್ ಆಲ್ಕೋಹಾಲಿಕ್ ಏನಾದರೂ ಇದೆಯಾ ಅಂತ ಇವ್ರ ಹತ್ರ. No alcohol will be served to patrons under 21 years of age. ಓಕೆ, ತುಂಬಾ ಬ್ಯುಸಿ ಇದ್ದಾರೆ ಡ್ರಿಂಕ್ ಸೆಕ್ಷನ್. ಊಟ ಮಾಡ್ಕೊಳ್ಳೋದು ಹಸುವಾಗ್ತಾ ಇದೆ. ಲೌಂಜಿಂದ ಒಂದು ಏರ್ಪೋರ್ಟ್ ವ್ಯೂ ನೋಡಿ. ಆ ಸೈಡಲ್ಲಿ ಬಿಸ್ನೆಸ್ ಲೌಂಜ್ ಇರೋದು. ತುಂಬ ಡಿಫ್ರೆನ್ಸ್ ಏನಿಲ್ಲ ಆ್ಯಕ್ಚುಲಿ. T1ನಲ್ಲಿ ಬಿಸ್ನೆಸ್ ಲೌಂಜ್ಗೆ ಜಾಸ್ತಿ ಆಪ್ಷನ್ಸ್ಗಳಿದ್ದಾವೆ. ಪಕ್ಕದಲ್ಲಿ ಬಾರ್ ಇದೆ. ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ಗೇಟ್ ನಂಬರ್ C2. ಇವಾಗ ಲೌಂಜಿಂದ ಹೊರಗಡೆ ಬಂದು ನೋಡಿ ಬೋರ್ಡಿಂಗ್ ಗೇಟ್ಸ್ ಇಲ್ಲಿದ್ದಾವೆ. ಬೋರ್ಡಿಂಗ್ ಗೇಟ್ಸ್ C1 to C4 ಅಂತ ಹಾಕಿದ್ದಾರೆ ನೋಡಿ. ಇವಾಗ C2ಗೆ ಹೋಗ್ಬೇಕು. ಇವಾಗ C2 ಹೋಗ್ತಾ ಇದ್ದಂಗೆ ನಿಮಗೆ ಹೆಡ್ಫೋನ್ಸು, ಸ್ಪೀಕರ್ಸು ಇನ್ನೆಲ್ಲ ಇದ್ದಾವೆ ನೋಡಿ. ನಿಮ್ಗೆ ಬೇಕಾಗಿರೋದು ಇನ್ನೆಲ್ಲ ಮೊದಲೇ ಪರ್ಚೇಸ್ ಮಾಡ್ಕೊಂಬನ್ನಿ, ಒಳ್ಳೆಯದು. ಇಲ್ಲಿ ಮತ್ತೆ ಟ್ರಾನ್ಸ್ಫರ್ ಆಗಬೇಕು ನೋಡಿ. ಬೋರ್ಡಿಂಗ್ ಗೇಟ್ಸ್ C1 to C6, D1 to D13 ಇಲ್ಲಿ ಹಾಕಿದ್ದಾರೆ ನೋಡಿ. ಆ ಸೈಡ್ ಹೋಗ್ಬೇಕು. ಈಗ ನೀವು ಮಧ್ಯದಲ್ಲಿ ಮಸಾಜ್ ಮಾಡಿಸ್ತೀರಾ ಅಂದರೆ ಮಸಾಜ್ ಚೇರ್ಗಳಿದ್ದಾವೆ. ಐರೋಬೋ ಅಂತ. ಇದು ಬೋರ್ಡಿಂಗ್ ಗೇಟ್ C1 to C6 and D1 to D13. ಅದಾಗಿದೆ ನೋಡಿ. Please note that charging and using of power bank is strictly prohibited on board AirAsia flights. C2ಗೆ ಹೋಗಬೇಕು. C2 is on the left, I think so.
ಓಹೋ C1 C2 ಇನ್ನೂ ಮುಂದೆ ಹೋಗಬೇಕು. ಅಯ್ಯಪ್ಪ 5 ನಿಮಿಷ ಲೇಟಾಗಿದ್ದೀನಿ ನಾನು. 10:20 ಹೇಳಿದ್ದಾರೆ. ನಾನಿವಾಗ 10:30 ಆಗಿದೆ. 10 ನಿಮಿಷ ಲೇಟ್ ಆಗಿದೆ. ಸ್ಟಾರ್ಟ್ ಆಗಿರಲ್ಲ ಅನಿಸುತ್ತೆ, ಯಾಕಂದರೆ ಇನ್ನೂ 1 ಅವರ್ ಇದೆ. 1 ಅವರ್ ಮೊದಲು ಫ್ಲೈಟಲ್ಲಿ ಕೂತ್ಕೊಳ್ಸಲ್ಲ ನಾರ್ಮಲಿ, ಯಾವುದೇ ಫ್ಲೈಟ್ ಆದರೂ, ಇಂಟರ್ನ್ಯಾಷನಲ್ಲು ಡೊಮೆಸ್ಟಿಕ್ ಅದು. ಓಹೋ ಇನ್ನೂ ಸುಮಾರು ಮುಂದೆ ಹೋಗಬೇಕು. ಸೀಟು ಇಲ್ಲೇ ಇದೆ, ಕೂತ್ಕೊಂಡಿದ್ದಾರೆ ನೋಡಿ ಎಲ್ಲ. Good evening, ladies and gentlemen. May I have your kind attention? ಇವಾಗ ಇನ್ನೂ ಬೋರ್ಡಿಂಗ್ ಸ್ಟಾರ್ಟ್ ಆಗಿಲ್ಲ, ವೇಟ್ ಮಾಡಬೇಕಾಗಿದೆ. 10 ನಿಮಿಷ ಲೇಟ್ ಬಂದರೂ ಬೋರ್ಡಿಂಗ್ ಸ್ಟಾರ್ಟ್ ಆಗಿಲ್ಲ. ಇವಾಗ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಒಂದು 31 ಫಸ್ಟೇ ಕರೆದ್ಬಿಟ್ಟವ್ರೆ, ಗೊತ್ತಿಲ್ಲ ಯಾಕೆ ಅಂತ. ಇಲ್ಲಿ ಮತ್ತೆ ಬೋರ್ಡಿಂಗ್ ಪಾಸು ಮತ್ತು ಪಾಸ್ಪೋರ್ಟ್ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ, ಸ್ಕ್ಯಾನ್ ಮಾಡಿ. C2 ನೋಡಿ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಇವಾಗ ಡೈರೆಕ್ಟ್ ಫ್ಲೈಟ್ ಒಳಗಡೆ ಹೋಗೋದು. ಇದರಲ್ಲಿ ಒಂದು ಪೀಸನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟವ್ರೆ, ಬರೀ ಎಷ್ಟು ಮಾತ್ರ ಉಳ್ಕೊಂಡಿದೆ. ಇವಾಗ ಬೋರ್ಡಿಂಗು, ಕೆಳಗಡೆ ಇಳ್ಕೊಂಡು ಹೋಗ್ಬೇಕು. ಬಸ್ ಹತ್ತಿಸ್ತಾರೆ ಅನಿಸುತ್ತೆ. ಬೋರ್ಡಿಂಗ್ ಗೇಟ್ ನಂಬರ್ C2. ಓಹ್ ಬಸ್ ಹತ್ತಂಗಿಲ್ಲ, ಡೈರೆಕ್ಟ್ ಫ್ಲೈಟ್ ಒಳಗಡೆ. ಇಲ್ಲಿ ಮತ್ತೆ ಚೆಕಿಂಗ್ ಮಾಡ್ತಾವ್ರೆ. ಸುಮ್ಮನೆ ಮತ್ತೆ ಇವಾಗ ಏರಿಯಾದವರು ಮತ್ತೊಂದು ಸಲ ಚೆಕಿಂಗ್ ಅಂತೆ. ದೇವ್ರಿಗೆ ಗೊತ್ತು ಏನು ಚೆಕಿಂಗ್ ಅಂತ, ಟೈಮ್ ವೇಸ್ಟ್ ಮಾಡ್ತಾವ್ರೆ. ಸೊ ನಿಮಗೆ ಸೀಟ್ ನಂಬರ್ ಹುಡ್ಕೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ನಿಮಗೆ ಫ್ಲೈಟ್ ಅಟೆಂಡೆಂಟ್ಸು ಹೆಲ್ಪ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಲೋ 31A 31 ಲಾಸ್ಟ್. 31A. ಸರಿ, ನಿಮ್ಮ ಸೀಟ್ ನಂಬರ್ನ ನೋಡ್ಕೊಂಡ್ಮೇಲೆ ನೀವು ಆ ಸೀಟ್ನ ಮೇಲ್ಗಡೆ ಇರುವಂಥ ಕ್ಯಾಬಿನ್ ಲಗೇಜ್ ಇಡೋದಕ್ಕೆ ಒಂದು ಸ್ಪೇಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದು ಕ್ಯಾಬಿನ್ ಲಗೇಜ್ ಇಡೋದಕ್ಕೆ ಜಾಗ. ಸೊ ಇದರೊಳಗಡೆ ನಿಮ್ಮ ಲಗೇಜನ್ನು ಹಾಕಿ ಫಸ್ಟು. ನಂದು ಸೀಟ್ ನಂಬರ್ 31A. ವಿಂಡೋ ಪಕ್ಕದಲ್ಲಿ ನೋಡಿ, ಈ ವಿಂಡೋ ಸಿಂಬಲ್ ಮಾಡಿದಾರಲ್ಲ, ಇದರ ಪಕ್ಕದಲ್ಲಿ A ಬರ್ತಿದೆ, ಅಂದರೆ A ಸೀಟು ವಿಂಡೋ ಪಕ್ಕದಲ್ಲಿ ಅಂತ. ಇಲ್ಲಿ ನಾವು ಎಕ್ಸಿಟ್ ಸಿಂಬಲ್ ನೋಡ್ತಾ ಇದ್ದೀವಿ ಅಲ್ವಾ, ಇದು ಎಮರ್ಜೆನ್ಸಿ ಎಕ್ಸಿಟ್ ಗೇಟ್ಸ್. ಇಲ್ಲಿ ಯಾವಾಗಲೂ ಎಕ್ಸ್ಟ್ರಾ ಲೆಗ್ ರೂಮ್ ಇರುವಂಥ ಸೀಟ್ಸ್ ಇರ್ತವೆ. ಸೊ ಲೆಗ್ ರೂಮ್ ಜಾಸ್ತಿ ಇರುತ್ತೆ. ಸೊ ಇವಾಗ ನಮಗೆ ಎಲ್ಲ ಸೇಫ್ಟಿ ಮೆಷರ್ಸು, ಸೇಫ್ಟಿ ಪ್ರಿಕಾಷನರಿ ಮೆಷರ್ಸು ಏನೆಲ್ಲ ಇದೆ, ನಾವು ಫ್ಲೈಟಲ್ಲಿ ನಮಗೆ ಏನೆಲ್ಲ ಗೊತ್ತಿರಬೇಕು ಅದನ್ನೆಲ್ಲ ಅನೌನ್ಸ್ ಮಾಡ್ತಾರೆ. ನೀಟಾಗಿ ಕೇಳ್ಕೊಳ್ಳಿ. ನೀವು ಮೊದಲನೇ ಸಲ ಬರ್ತಾ ಇದ್ದೀರಾ ಅಂತಂದರೆ ನೀಟಾಗಿ ಕೇಳ್ಕೊಳ್ಳಿ. ನಿಮಗೆ ಕೇಳಿದ್ದೀರಾ, ಪ್ರತಿ ಸಲ ಕೇಳ್ತಾ ಇದ್ದೀರಾ ಅಂದರೆ ಪರವಾಗಿಲ್ಲ, ಆದರೂ ನಿಮಗೆ ಗೊತ್ತಿರಬೇಕು ಲೈಫ್ ಜಾಕೆಟ್ ಎಲ್ಲಿದೆ, ಆಕ್ಸಿಜನ್ ಮಾಸ್ಕ್ ಎಲ್ಲಿಂದ ಬರುತ್ತೆ, ಯಾವ ರೀತಿ ನೀವು ಬೆಲ್ಟ್ ಹಾಕೋಬೇಕು, ಅದನ್ನೆಲ್ಲ ನೀವು ನೀಟಾಗಿ ನೋಡ್ಕೊಳ್ಳಿ. ಇವಾಗ ಫ್ಲೈಟು ಟೇಕ್ ಆಫ್ಗೆ ರೆಡಿ ಆಗಿದೆ. ಮಧ್ಯರಾತ್ರಿಲಿ ಬ್ಯಾಂಗ್ಳೂರಿದ್ದು ವ್ಯೂ ನೋಡಿ. ಟೇಕ್ ಆಫ್ ಆದಮೇಲೆ ಮತ್ತೆ ಫ್ಲೈಟಲ್ಲಿ ಲೈಟ್ಸ್ನ ಆನ್ ಮಾಡ್ತಾರೆ. ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಟೈಮಲ್ಲಿ ಫ್ಲೈಟಲ್ಲಿ ಲೈಟ್ಸ್ಗಳು ಆನ್ ಆಗಿರಲ್ಲ, ಅದನ್ನ ಆಫ್ ಮಾಡ್ತಾರೆ. ಇವಾಗ ನಾವು ಲ್ಯಾಂಡಿಂಗಿಗೆ ರೆಡಿಯಾಗಿದ್ದೀವಿ. ಫ್ಲೈಟಲ್ಲಿ ಎಲ್ಲ ಲೈಟ್ಸನ್ನ ಆಫ್ ಮಾಡಿದ್ದಾರೆ ನೋಡಿ. ಮತ್ತೆ
ಹಾಗೆ ನಾವಿವಾಗ ಆಲ್ರೆಡಿ ಬ್ಯಾಂಕಾಕಲ್ಲಿ ಲ್ಯಾಂಡ್ ಆಗಿಬಿಟ್ಟಿದ್ದೀವಿ. ಆ್ಯಕ್ಚುಲಿ ಫ್ಲೈಟ್ ಅಂತೂ ಅದ್ಭುತವಾಗಿತ್ತು. ಸ್ಪೇಸು ಕುತ್ಕೊಳ್ಳೋಕೆ ಸ್ವಲ್ಪ ಕಮ್ಮಿ ಇದ್ರೂ 4 ಗಂಟೆ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಆರಾಮಾಗಿ ರೀಚ್ ಆಗಿದ್ದೀವಿ. ಅರೈವಲ್ಸಿಗೆ ಬಂದಿದ್ದೀವಿ ಇವಾಗ. ಇವಾಗ ನೆಕ್ಸ್ಟ್ ಇಲ್ಲಿ ವೀಸಾ ಎಲ್ಲ ತೋರಿಸಿ ಸಬ್ಮಿಟ್ ದ ಥೈಲ್ಯಾಂಡ್ ಡಿಜಿಟಲ್ ಅರೈವಲ್ ಕಾರ್ಡ್ ಬಿಫೋರ್ ಗೋಯಿಂಗ್ ಥ್ರೂ ಇಮಿಗ್ರೇಷನ್. ಓಕೆ, ಇದನ್ನ ಸಬ್ಮಿಟ್ ಮಾಡಿ ಹೋಗ್ಬೇಕಂತೆ. ಯಾವ್ಯಾವ ಕಂಟ್ರಿದು ವೀಸಾ ಆನ್ ಅರೈವಲ್ ಅಂತ ಹಾಕಿದ್ದಾರೆ. ನಮ್ದು ಆ್ಯಕ್ಚುಲಿ ವೀಸಾ ಫ್ರೀ ಎಂಟ್ರಿ ಇದೆ. ಸೊ ಇಮಿಗ್ರೇಷನ್ನಲ್ಲಿ ಬರೀ ನಂದು ರೈಟ್ ಹ್ಯಾಂಡಿದ್ದು 4 ಫಿಂಗರ್ ಪ್ರಿಂಟ್ ತಗೊಂಡ್ರು. ಪಾಸ್ಪೋರ್ಟ್ ನೋಡಿದ್ರು, ಅದರಲ್ಲಿ ಅರೈವಲ್ ಕಾರ್ಡ್ ಮ್ಯಾಚ್ ಆಗುತ್ತೆ. ನೀವು ಅರೈವಲ್ ಕಾರ್ಡು ಮೊದಲೇ ಫಿಲ್ ಮಾಡಿದರೆ ಮತ್ತೆ ವಾಪಸ್ ಕಳಿಸ್ತಾರೆ. ನನ್ನ ಮುಂದ್ಗಡೆ ಯಾರೋ ಒಬ್ಬರು ಫಾರಿನರ್ ನಿಂತ್ಕೊಂಡಿದ್ರು, ಅರೈವಲ್ ಕಾರ್ಡ್ ಫಿಲ್ ಮಾಡಿರಲಿಲ್ಲ, ಅಣ್ಣಂಗೆ ವಾಪಸ್ ಕಳಿಸಿದ್ರು. ಸೊ ನೀವು ಒಂದು ಸಲ ಥೈಲ್ಯಾಂಡಿಗೆ ಬಂದರೆ ಆಮೇಲೆ ನಿಮ್ಮದು ಡೇಟಾ ಸ್ಟೋರೇಜ್ ಆಗಿರುತ್ತೆ ಅಂತ ಕಾಣುತ್ತೆ. ಯಾಕಂದರೆ ಬರೀ ರೈಟ್ ಹ್ಯಾಂಡ್ ಫಿಂಗರ್ದು ಡೀಟೇಲ್ದು ಫಿಂಗರ್ ಪ್ರಿಂಟ್ ತೊಗೊಂಡ್ರೆ, ಯಾಕಂದರೆ ಲೆಫ್ಟ್ ಹ್ಯಾಂಡು ತಮ್ಮದು ತೊಗೊತಾರೆ. ಅದನ್ನ ಲಾಸ್ಟ್ ಟೈಮ್ ತೊಗೊಂಡಿದ್ರು, ಈ ಸಲ ತೊಗೊಂಡಿಲ್ಲ. ಸೊ ಹಾಗಾಗಿ ಬೇರೆ ಪ್ರಶ್ನೆ ಏನೂ ಕೇಳಲಿಲ್ಲ. ಕೆಲವರಿಗೆ ರಿಟರ್ನ್ ಟಿಕೆಟ್ ಎಲ್ಲಿದೆ ಅಂತ ಕೇಳ್ತಾರೆ, ಮತ್ತು ಕೆಲವರಿಗೆ ಹೋಟೆಲು ಯಾವ ಜಾಗದಲ್ಲಿ ಉಳಿತಾ ಇದ್ದೀರಾ ಅಂತ ಕೇಳ್ತಾರೆ. ಸೊ ಅದಕ್ಕೆ ನಿಮ್ಮ ಡೀಟೇಲ್ಸ್ನ ತೆಗೆದಿಟ್ಕೊಳ್ಳಿ, ಪ್ರಿಂಟ್ ಮಾಡಿ ಇಟ್ಕೊಂಡ್ರೆ ಸುಲಭ ಆಗುತ್ತೆ. ಯಾಕಂದರೆ ಇಲ್ಲಿ ಡೇಟಾ ಇಲ್ಲ, ಮೊಬೈಲ್ ವರ್ಕ್ ಆಗ್ತಾಯಿಲ್ಲ, ಬ್ಯಾಟ್ರಿ ಇಲ್ಲ ಅಂತೆಲ್ಲ ಅಂದರೆ ಕಷ್ಟ ಆಗೋದು. ಇವಾಗ ನಾವು ಲಗೇಜನ್ನು ಕಲೆಕ್ಟ್ ಮಾಡಬೇಕು. ಇಲ್ಲಿ ಬೆಲ್ಟ್ ನಂಬರು 5ರಲ್ಲಿ ಲಕ್ನೋದಿಂದ ಬಂದಿದೆ. ಎಲ್ಲ ಕಡೆಯಿಂದ ಬರ್ತಾನೆ ಇದೆ ಫ್ಲೈಟ್ಗಳು. ನಮ್ಮದು ಎಲ್ಲಿದೆ ಅಂತ ಹುಡುಕ್ಬೇಕು ಇವಾಗ. ಬೆಂಗಳೂರಿಂದ ಬಂದಿರೋಂಥ ಫ್ಲೈಟು ಕೊಚ್ಚಿ, ಚೆನ್ನೈ ಇದೆ. ಓಯ್, ಬೆಂಗಳೂರದಲ್ಲೋಯ್ತು. ತುಂಬ ಜನ ಇಂಡಿಯನ್ಸು ಆ ಸೈಡ್ ಹೋಗ್ತಾಯಿದ್ರು, ಅವ್ರನ್ನ ಹಿಂದ್ಗಡೆನೇ ಹೋಗ್ಬಿಟ್ಟು ಆ್ಯಕ್ಚುಲಿ 4 ನಂಬರಲ್ಲಿ ಬೆಂಗಳೂರಿದ್ದು ಕೊಟ್ಟವ್ರೆ. ನನ್ನ ಸೂಟ್ ಕೇಸ್ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇಲ್ಲಿ ನೋಡಿ, ಬೆಂಗಳೂರು. ನೀವು ಕ್ಯಾಶ್ ತೆಗಿಬೇಕು, ಥಾಯ್ ಬಾತ್ ಬೇಕಂದರೆ ಇಲ್ಲಿ ATM ಇಂದ ಕ್ಯಾಶ್ ತೆಗಿಬೋದು ಬೇಕಂತಾದರೆ. ಇಟ್ಸ್ ನಾಟ್ ರೆಕಮೆಂಡೆಡ್. ಹಾಗೆ ನಿಮಗೆ ಏನಾದರೂ ಸ್ಪೆಷಲ್ ಇನ್ಫಾರ್ಮೇಷನ್ ಬೇಕಂದರೆ ಇಲ್ಲಿದ್ದಾರೆ ನೋಡಿ, ಡಾನ್ ಮಿಯೋಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಇವರು ಇನ್ಫಾರ್ಮೇಷನ್ ಕೊಡ್ತಾರೆ ನಿಮಗೆ. ಗೂಡ್ಸ್ ಟು ಡಿಕ್ಲೇರ್, ಕಸ್ಟಮ್ ಆಫೀಸರ್ಸ್ ಎಲ್ಲಿದ್ದಾರೆ. ಫಾರಿನ್ ಡಿಪ್ಲೊಮ್ಯಾಟ್ಸ್ ಕಿರಯು ಅಥರೈಸ್ ಪರ್ಸನಲ್ ನಥಿಂಗ್ ಟು ಡಿಕ್ಲೇರ್ ಅಂದರೆ ಇಲ್ಲಿಂದ ಹೋಗೋದಂತೆ. ಎಕ್ಸಿಟ್ ಗೇಟ್ ನಂಬರ್ 1 to 8. ಗೇಟ್ ನಂಬರ್ 5ಕ್ಕೆ ನಮಗೆ ಡ್ರೈವರ್ನ ಕಳಿಸಿದ್ದಾರೆ. ಸೊ ನಾನು ಯಾರ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು, ಅವರೇ ಟ್ಯಾಕ್ಸಿ ಕಳಿಸಿದ್ದಾರೆ, ಅವ್ರದ್ದು ಫ್ರೆಂಡಿದ್ದು. ಸೊ ಗೇಟ್ ನಂಬರ್ 5ಅಲ್ಲಿ. ಸೊ ಗೇಟ್ ನಂಬರ್ 5ಗೆ ಬರೋಕ್ಕೆ ಹೇಳಿದ್ದಾರೆ. ಇಲ್ಲೇನು ಸಿಮ್ ಕಾರ್ಡ್ ತೊಗೊಳೋಂಥ ಅವಶ್ಯಕತೆ ಇಲ್ಲ, ಏನೂ ಪರ್ಚೇಸ್ ಮಾಡೋದು ಬೇಡ. ಡೈರೆಕ್ಟಾಗಿ ಗೇಟ್ ನಂಬರ್ 5ಗೆ ಬನ್ನಿ. ಅವ್ರ ಫೋಟೋ ಕಳಿಸಿದ್ದಾರೆ, ಯಾರು ಡ್ರೈವರ್ ಬರ್ತಾರಲ್ಲ ಅವ್ರದ್ದು. ಸೊ ಅವ್ರಿಗೂ ನಾನು ಫೋಟೋ ಕಳಿಸಿದ್ದಾರೆ ಅಷ್ಟೇ. ಇವಾಗ ನಾವು ಕಂಡು ಹಿಡ್ಕೊಬೇಕಷ್ಟೆ.
ಸೊ ನೀವು ಇಲ್ಲೂ ಎಕ್ಸ್ಚೇಂಜ್ ಮಾಡಿಸ್ಕೊಬೋದು. ಬೇರೆ ಬೇರೆ ಎಕ್ಸ್ಚೇಂಜ್ ಅವರಿದ್ದಾರೆ. ವೆಲ್ಕಮ್ ಟು ಥೈಲ್ಯಾಂಡ್ಸ್ ಬೆಸ್ಟ್ ನೆಟ್ವರ್ಕ್. ಇಲ್ಲಿ ಪರ್ಚೇಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಲಾಸ್ಟ್ ಟೈಮ್ ಇಲ್ಲೇ ಮಾಡಿದ್ದೆ ಪರ್ಚೇಸು, ಈ ಸಲ ಇಲ್ಲಿ ಪರ್ಚೇಸ್ ಮಾಡ್ತಾ ಇಲ್ಲ. ಹೀಗೆ ನಾನು ಬೆಂಗಳೂರಿಂದ ಥೈಲ್ಯಾಂಡ್ನ ರೀಚ್ ಆದೆ. ಇವತ್ತಿನ ಸಂಚಿಕೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಸ್ವಲ್ಪ ಲಾಂಗ್ ಆಗಿದೆ, ಆದರೆ ಎಲ್ಲ ಡಿಟೇಲಾಗಿ ಕವರ್ ಮಾಡಿದ್ದೀನಿ. ಸೊ ನಿಮಗೆ ಬೇಕಾಗಿರುವಂಥ ಪಾರ್ಟನ್ನು ನೀವು ನೋಡಿದ್ದೀರ ಅಂತ ಅಂದ್ಕೊಳ್ತೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಮತ್ತು ನಿಮ್ಮ ಸ್ನೇಹಿತರ ಜೊತೆ ವಿಡಿಯೋನ ಶೇರ್ ಮಾಡಿ. ಮತ್ತು ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ಸ್ಗಳು ಬರ್ತಾ ಇದ್ದಾವೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.